ಇವಾಗ ಏನಪ್ಪಾ ಅಂತಂದ ಹೇಳಿದ್ರೆ ಇವಾಗ ಈ ರೀತಿಯಾಗಿ ಒಬ್ಬ ಮನುಷ್ಯ ಇದಾನ. ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಅವ ಮನುಷ್ಯ ಅದಾನ. ಈಗ ನೋಡಿ ಈ ಕಡೆ ಸೈಡ್ ನಾನು ಇವಾಗ ಏನ್ ಮಾರ್ಕ್ ಮಾಡಿದ್ನಲ್ಲ ಇದು ಯಾವ್ದಪ್ಪಾ ಅಂತಂದ ಹೇಳಿದ್ರೆ ನನ್ನ ಬಲಗಡೆ ಸೈಡ್. ಅವನಿಗೂ ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಅದು ಬಲಗಡೆ ಸೈಡ್ ಆಗಿರುತ್ತ. ಆಮೇಲೆ ಈ ಕಡೆ ಸೈಡ್ ಯಾವ್ದಾಗಿರತ್ತಪ್ಪ ಅಂತಂದ ಹೇಳಿದ್ರೆ ಎಡಗಡೆ ಸೈಡ್ ಆಗಿರುತ್ತೆ. ಈ ಕಡೆ ಸೈಡ್ ಯಾವ್ದಾಗಿರತ್ತ, ಎಡಗಡೆ ಸೈಡ್ ಆಗಿರತ್ತ. ಕ್ಲಿಯರ್ ಎಲ್ರಿಗೂ? ಬಲಗಡೆ ಸೈಡ್ ಯಾವ್ದು, ಎಡಗಡೆ ಸೈಡ್ ಯಾವ್ದು, ಯಾವಾಗ ಅವ್ನು ಈ ಕಡೆ ಮುಖ ಮಾಡಿದಾಗ. ಸೇಮ್ ಅದೇ ತರ ನೋಡ್ರಿ, ಇವಾಗ ಈ ರೀತಿಯಾಗಿರ್ತಾನ, ಮುಖಾನ ಈ ಕಡೆ ಮಾಡಿರ್ತಾನ. ಮುಖ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ ಕಡೆ ಮಾಡಿದಾಗ ನೀವು ಜಸ್ಟ್ ಥಿಂಕ್ ಮಾಡ್ರಿ, ಉಲ್ಟಾ ನಿಂತ್ಕೊಂಡಾಗ ನೀವೇನಪ್ಪಾ ಅಂತಂದ ಹೇಳಿ ಉಲ್ಟಾ ನನ್ ಕಡೆ ಮುಖ ಮಾಡಿ ನಿಂತ್ಕೊಂಡಾಗ ಈ ಕಡೆ ಸೈಡ್ ಏನಾಗತ್ತ ಅಂತಂದ ಹೇಳಿದ್ರೆ ಬಲಗಡೆ ಆಗತ್ತ, ಈ ಕಡೆ ಸೈಡ್ ಏನಪ್ಪಾ ಅಂತಂದ ಹೇಳಿದ್ರೆ ಎಡಗಡೆ ಆಗತ್ತ. ಬಲಗಡೆ ಯಾವ್ದು, ಎಡಗಡೆ ಯಾವ್ದು ಕರೆಕ್ಟ್ ಆಗಿ ನಿಮ್ಗೆ ಮೆನ್ಷನ್ ಮಾಡಕ್ ಬಂತು, ಕರೆಕ್ಟ್ ಆಗಿ ನಿಮ್ಗೆಲ್ರೂ ಅರ್ಥ ಮಾಡ್ಕೊಳಕ್ ಬಂತು ಅಂತಂದ ಹೇಳಿದ್ರೆ ಕ್ಲಿಯರ್, ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಇದು ಒಂದು ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಏನು, ಸ್ಟ್ರೇಟ್ ಲೈನ್ ಸರಳ ರೇಖೆಯಲ್ಲಿ ನಿಂತ್ಕೊಂಡಿದ್ದಾರೆ ಅಂತಂದ ಹೇಳಿದ್ರೆ ಎಲ್ರು ಈ ರೀತಿಯಾಗಿ ನಿಂತ್ಕೊಂಡಿರ್ತಾರ ಸರಳ ರೇಖೆಯಾಗಿ. ಸೊ ಉತ್ತರಕ್ಕೆ ಮುಖ ಮಾಡಿ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ. ಇನ್ನೊಂದೇನಪ್ಪಾ ಅಂತಂದ ಹೇಳಿದ್ರೆ ಪೂರ್ವಕ್ಕೆ ಮುಖ ಮಾಡಿ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ. ಸರಳ ರೇಖೆಯಲ್ಲಿ ನಿಂತ್ಕೊಂಡಿರೋದು ಅಥವಾ ಒಂದೇ ರೇಖೆಯಲ್ಲಿ ನಿಂತ್ಕೊಂಡು ಪೂರ್ವದ ಕಡೆ ಮುಖ ಮಾಡ್ಕೊಂಡು ನಿಂತ್ಕೊಂಡಿರೋದು. ನಾವು ಯಾವ ತರ ಕಾನ್ಸೆಪ್ಟ್ ನ ತಗೊಂತೀವಿ ಆ ರೀತಿಯಾಗಿ ಸರಳ ರೇಖೆ ಎಲ್ಲ ಇದೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸರ್ಕಲ್ ಅಲ್ಲಿ, ವೃತ್ತಾಕಾರದಲ್ಲಿ ಅಂತ ಹೇಳ್ತಾರೆ. ವೃತ್ತಾಕಾರದಲ್ಲಿ ಕೂತ್ಕೊಂಡಿರ್ತಾರ, ಇದು ಒಂದು ಪಾಯಿಂಟ್. ನೆಕ್ಸ್ಟ್ ನಮ್ಮ ಕ್ವಶನ್ಸ್ ಗಳನ್ನ ಯಾವ್ದ್ರಲ್ಲಿ ಕೇಳ್ಬಹುದು, ಸ್ಕ್ವೇರ್ ಟೈಪ್ ಅಲ್ಲಿ. ಸ್ಕ್ವೇರ್ ಟೈಪ್ ಅಲ್ಲಿ ಕೂತ್ಕೊಂಡಿರ್ತಾರೆ, ಎಲ್ಲಾ ಮೂಲೆಗಳಲ್ಲಿ ಒಬ್ಬೊಬ್ರು ಏನಪ್ಪಾ ಅಂತಂದ ಹೇಳಿದ್ರೆ ಕೂತ್ಕೊಂಡಿರ್ತಾರ, ಅಥವಾ ಬಾಹುಗಳ ನಡುವೆ ಏನಂತಂದ ಹೇಳಿದ್ರೆ ಕೂತ್ಕೊಂಡಿರ್ತಾರ ಅಂತ ಕ್ವಶನ್ ಕೇಳ್ಬೋದು. ಇದು ಸ್ಕ್ವೇರ್. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಟ್ರಯಾಂಗಲ್ ಅಲ್ಲಿ ಕೂತ್ಕೊಂಡಿದಾರ, ಆಮೇಲೆ ಈ ತರ ಫೇಸ್ ಗಳನ್ನ ಮಾಡ್ಕೊಂಡಿದ್ದಾರೆ, ಇಲ್ಲಿ ಇಲ್ಲಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ನಡುವೆ ಅಂತ ನಮಗೆ ಕ್ವಶನ್ಸ್ ಗಳನ್ನ ಕೇಳ್ಬೋದು. ಅದನ್ನ ಬಿಟ್ರೆ ನಮಗ್ ಮತ್ತೇನ್ ಕೇಳ್ಬೋದು ಸರ್, ಪೆಂಟಾಗಾನ್ ಕೇಳ್ಬೋದ್ರಿ. ಪೆಂಟಾಗಾನ್ ಅಂತಂದ ಹೇಳಿದ್ರೆ 5 ಕಡೆ ಸೈಡ್ ಇರೋದು ಪೆಂಟಾಗಾನ್. 1 2 3 4 5 ಅಲ್ಲ, ಇಲ್ಲಿ ಮೂಲೆಗಳಲ್ಲಿ ಕೂತ್ಕೊಂಡಿರೋದು ಕೇಳ್ಬೋದು, ಎಲ್ಲಾ ಮೂಲೆಗಳಲ್ಲಿ ಕೂತ್ಕೊಂಡಿರಬಹುದು. ಬಿಟ್ರೆ ಹೆಕ್ಸಾಗಾನ್ ಕೇಳ್ಬೋದು. ಯಾಕಂತಂದ ಹೇಳಿದ್ರೆ RPF ಅಲ್ಲಿ ಆಲ್ರೆಡಿ ಕೇಳಿದಾರ, ಈ ಮೂಲೆಗಳಲ್ಲಿ ಕೂತ್ಕೋಬಹುದು ಅಂತಂದ ಹೇಳಿ ಕ್ವಶನ್ ಅನ್ನ ಕೇಳ್ಬೋದು. ಇದೇನಪ್ಪಾ ಅಂತಂದ ಹೇಳಿದ್ರೆ ಹೆಕ್ಸಾಗಾನ್ ಕ್ವಶನ್ಸ್ ಗಳನ್ನ ಕೇಳಿರೋದಕ್ಕೆ. ಆಕ್ಟಾಗಾನ್ ಅಂತಂದ ಹೇಳಿದ್ರೆ 8 ಪೇಸ್ ಗಳು ಬರ್ತಾವ, 8 ಬರ್ತಾವ. ಸೊ ಟೋಟಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ 8 ಬರ್ತಾವ. ಸೊ ಅವುಗಳನ್ನ ನೋಡ್ಕೋಬೇಕು. ಯಾವ ತರ 8 ಬರುತ್ತ ನೋಡ್ರಿ, ಈ ರೀತಿಯಾಗಿರುತ್ತೆ, 8 ಫೇಸ್ ಇರುತ್ತೆ. ಸೊ 1 2 3 4 5 6 ಇದು ಹೆಕ್ಸಾಗೋನ್ ಆಯ್ತಲ್ಲ. ಓ ಎಸ್, ಈ ರೀತಿಯಾಗಿ ಒಂದ್ ಸ್ವಲ್ಪ ರಾಂಗ್ ಮಾಡಿದೆ. ಎಸ್, 1 2 3 4 5 6 7 8 ಇದೇನಪ್ಪಾ ಅಂತಂದ ಹೇಳಿದ್ರೆ ಆಕ್ಟಾಗಾನ್ ಅಂತಂದ ಹೇಳಿ. ಸೊ ಇಷ್ಟು ಕ್ವಶನ್ಸ್ ಗಳನ್ನ ನಮ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಕೇಳ್ಬೋದು. ಕ್ಲಿಯರ್ ಎಲ್ರಿಗೂ? ಇದೆಲ್ರಿಗೂ ಅರ್ಥ ಆಯ್ತಾ? ಎಡಗಡೆ ಯಾವ್ದು, ಬಲಗಡೆ ಯಾವ್ದು, ಯಾವ ರೀತಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಕೇಳ್ತಾನೆ ಅಂತಂದ ಹೇಳಿ. ನಾನು ಇವಾಗ ಏನಪ್ಪಾ ಅಂತಂದ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ, ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು, RPF ಎಕ್ಸಾಮ್ ಅಲ್ಲಿ ಒಂದ್ ಕ್ವಶನ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಕೇಳ್ದ ಅಂತಂದ ಹೇಳಿದ್ರೆ, ಒಂದ್ ಕ್ವಶನ್ ಕೇಳ್ದ ಅಂತಂದ ಹೇಳಿದ್ರೆ ಸೇಮ್ ಕ್ವಶನ್ ಇರುತ್ತೆ. ಬಟ್ ಆದ್ರೆ ಏನಪ್ಪಾ ಅಂತಂದ ಹೇಳಿದ್ರೆ ಕಂಡೀಷನ್ ಬೇರೆ ಕೊಡ್ತಾನೆ ಸೆಕೆಂಡ್ ಕ್ವಶನ್ ಅಲ್ಲಿ. ಎಲ್ಲಾನು ಸೇಮ್ ಕ್ವಶನ್ ಇರುತ್ತೆ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಸೇಮ್ ಇರುತ್ತೆ, ಬಟ್ ಆದ್ರೆ ಕ್ವಶನ್ ಕೇಳೋದ್ರಲ್ಲಿ ಬೇರೆ ಇರುತ್ತೆ. ಥರ್ಡ್ ಕ್ವಶನ್ ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಸೇಮ್ ಪ್ರೊಸೆಸ್ ಇರುತ್ತೆ, ಬಟ್ ಆದ್ರೆ ಬೇರೆ ಇರುತ್ತೆ. ನಾನು ಆಲ್ರೆಡಿ ಏನಪ್ಪಾ ಅಂತಂದ ಹೇಳಿದ್ರೆ 3 ಕ್ವಶನ್ ಪೇಪರ್ಸ್ ಗಳಲ್ಲಿ ಕೇಳಿರೋದನ್ನ ನಾನು ಇವಾಗ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೇಮ್ ಕ್ವಶನ್ ಇರುತ್ತೆ, ಬಟ್ ಆದ್ರೆ ನಮಗ್ ಕ್ವಶನ್ ಲಾಸ್ಟ್ ಕೇಳಿರೋದು ಬೇರೆ ಇರುತ್ತೆ. ನೋಡ್ರಿ, ಲಾಸ್ಟ್ ಏನ್ ಕೇಳಿದಾರೆ, ಈ ಸಾಲಿನಲ್ಲಿ ಕೊನೆಯ ಯಾರು ಕೂತ್ಕೊಂಡಿದಾರ, ಸಾಲಿನಲ್ಲಿ ಕೊನೆಯಲ್ಲಿ ಯಾರು ಕೂತ್ಕೊಂಡಿದಾರ, ಸೇಮ್ ಕ್ವಶನ್ ಇನ್ನೊಂದು ಕೇಳ್ತಾನೆ. ಟೋಟಲ್ ಆಗಿ 3 ಕ್ವಶನ್ ಕೇಳ್ತಾನೆ RPF ಒಳಗಡೆ. ಸೇಮ್ ಕ್ವಶನ್ ಡೀಟೇಲ್ಸ್ ಐತೆ. ಇಲ್ಲಿ ಏನ್ ಕೇಳಿದಾನೆ, ಪೀಟರ್ ಮತ್ತು ರೆಹಾನ್ ನಡುವೆ ಯಾರಿದಾರ ಅಂತ ಕ್ವಶನ್ ಕೇಳಿದಾನೆ. ಮತ್ತೆ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೇಮ್ ಕ್ವಶನ್ ಎಕ್ಸ್ಪ್ಲನೇಷನ್ ಎಲ್ಲ ಸೇಮ್, ಬಟ್ ಆದ್ರೆ ಈ ಸಾಲಿನಲ್ಲಿ ಜಾರ್ಜ್ ಯಾವ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಹೇಳಿ ಸೇಮ್ ಕ್ವಶನ್. ಬಟ್ ಆದ್ರೆ ಏನಪ್ಪಾ ಅಂತಂದ ಹೇಳಿದ್ರೆ ರಿಪೀಟೆಡ್ ಕ್ವಶನ್ಸ್ ಟೋಟಲ್ ಆಗಿ 3 ಕ್ವಶನ್ ಗಳನ್ನ ಕೇಳ್ತಾರ. ಕ್ಲಿಯರ್ ಎಲ್ರಿಗೂ? ಒಂದು ಸೀಟಿಂಗ್ ಅರೇಂಜ್ಮೆಂಟ್ ಕೊಟ್ಬಿಟ್ಟು ಏನಪ್ಪಾ ಅಂತಂದ ಹೇಳಿದ್ರೆ 3 ಕ್ವಶನ್ಸ್ ಗಳನ್ನ ಕೇಳ್ತಾನ ನಂಗಾಯ್ತು. ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಎಸ್, ನಾವು ಬಿಡಿಸ್ತಾ ಹೋಗೋಣ ನೋಡ್ರಿ. ಇಲ್ಲಿ ಏನ್ ಕೊಟ್ಟಿದ್ದಾನೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ರೆಹಾನ್, ಟ್ರಂಪ್, ಜಾರ್ಜ್, ಪೀಟರ್, ಹೆನ್ರಿ, ಪಾಲ್, ಪಿಂಚ್ ಅಂತಂದ ಹೇಳಿ 7 ಜನ ಸ್ನೇಹಿತರಿದಾರ. ಪೂರ್ವಾಭಿಮುಖವಾಗಿ ಒಂದು ಸಾಲಿನಲ್ಲಿ ಕೂತ್ಕೊಂಡಿದ್ದಾರೆ. ಇಲ್ಲಿ ನೋಡ್ರಿ, ಪೂರ್ವಾಭಿಮುಖವಾಗಿ ಸಾಲಿನಲ್ಲಿ ನಿಂತಿದ್ದಾರೆ ಅಂತ ಕ್ವಶನ್ ಐತಿ. ಕ್ಲಿಯರ್ ಎಲ್ರಿಗೂ? ಸೊ ಇಲ್ಲಿ ಏನಪ್ಪಾ ಅಂತಂದೇಳಿ ಇಷ್ಟು ಜನ ಇದಾರ, ರೆಹಾನ್, ಟ್ರಂಪ್, ಜಾರ್ಜ್, ಪೀಟರ್, ಹೆನ್ರಿ, ಪಾಲ್, ಪಿಂಚ್ ಅಂತಂದೇಳಿ 7 ಜನ ಪೂರ್ವಾಭಿಮುಖವಾಗಿ. ಪೂರ್ವ, ದಕ್ಷಿಣ ಯಾವ್ದು ಬರುತ್ತಲ್ಲ ನಿಮ್ಗೆ ಎಲ್ರು ಗೊತ್ತೈತಲ್ಲ ದಿಕ್ಕುಗಳು. ಈ ತರ ದಿಕ್ಕುಗಳು ಬಂತು ಅಂತಂದ ಹೇಳಿದ್ರೆ ಇದನ್ನ ನಾವು ಪೂರ್ವ ಅಂತಂದ ಹೇಳ್ತೀವಿ. ಈ ಕಡೆದು ಬಲಗಡೆದು ಪೂರ್ವ, ಎಡಗಡೆ ಇರೋದು ಪಶ್ಚಿಮ, ಕಾಲ್ ಕೆಳಗಡೆ ಇರೋದೇನಪ್ಪಾ ಅಂತಂದ್ರೆ ದಕ್ಷಿಣ, ತಲೆ ಕಡೆ ಇರೋದೇನಪ್ಪಾ ಅಂತಂದ್ರೆ ಉತ್ತರ ದಿಕ್ಕು ಅಂತಂದ ಹೇಳ್ತೀವಿ. ಪೂರ್ವಾಭಿಮುಖವಾಗಿ ನಿಂತ್ಕೊಂಡಿದಾರ. ನಾವು ನೋಡೋಣ ಹೆಂಗ್ ನಿಂತ್ಕೊಂಡಿದ್ದಾರೆ ಏನಿಲ್ಲ ಅಂತಂದೇಳಿ ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. 7 ಜನ.
7 ಜನ ಅಂತಂದ ಹೇಳಿದ್ರೆ ನಾವು ಈ ರೀತಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಸ್ಟ್ರೇಟ್ ಲೈನ್ ಅನ್ನ ನೀವು ಮಾಡ್ಬೇಕು. ಎಷ್ಟು ಜನ ಅಂತಂದ ಹೇಳಿ 1 2 3 4 5 6 ಇನ್ನೊಬ್ನು 7. ಇವರೆಲ್ಲ ಯಾವ ಕಡೆ ಮುಖ ಮಾಡಿ ನಿಂತ್ಕೊಂಡಿದಾರ? ಈ ಕಡೆ ಮುಖ ಮಾಡಿ ನಿಂತ್ಕೊಂಡಿದ್ದಾರೆ. ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಪೂರ್ವಾಭಿಮುಖವಾಗಿ ನಿಂತ್ಕೊಂಡಿದಾರ. ಕ್ಲಿಯರ್ ಎಲ್ರಿಗೂ? ಪೂರ್ವಾಭಿಮುಖವಾಗಿ ನಿಂತ್ಕೊಂಡಿದ್ದಾರೆ. ಫಸ್ಟ್ ಕಂಡೀಷನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಟ್ರಂಪ್ ಮತ್ತು ಪೀಟರ್. ಟ್ರಂಪ್ ಮತ್ತು ಪೀಟರ್, ಆಮೇಲೆ ಪೀಟರ್ ಮತ್ತು ಪಿಂಚ್ ನಡುವೆ ನಿಂತಿರುವ ಜನರ ಸಂಖ್ಯೆ ಒಂದೇ ಆಗೈತಿ ಅಂತ ಹೇಳಿ. ಇದ್ ಹೆಂಗ? ಇಲ್ಲಿ ನೋಡ್ರಿ, ಇಲ್ಲೇನಪ್ಪಾ ಅಂತಂದ್ರೆ ಟ್ರಂಪ್ ಇದಾನ. ಟ್ರಂಪ್ ಮತ್ತು ಪೀಟರ್ ನಡುವೆ, ಟ್ರಂಪ್ ಮತ್ತು ಪೀಟರ್ ನಡುವೆ, ಅದೇ ತರ ಏನಪ್ಪಾ ಅಂತಂದ್ರೆ ಪೀಟರ್ ಮತ್ತು ಪಿಂಚ್ ನಡುವೆ ಇಲ್ಲೇನಂತಂದ ಹೇಳಿದ್ರೆ ಇಲ್ಲಿ ಎಷ್ಟು ಜನ ಕೂತ್ಕೊಂತಾರ ನಡುವೆ, ಇಲ್ಲೂ ಕೂಡ ಏನಪ್ಪಾ ಅಂತಂದ್ರೆ ಅಷ್ಟೇ ಜನ ಕೂತ್ಕೊಂಡಿದಾರ ಅಂತ ಫಸ್ಟ್ ಕಂಡೀಷನ್. ಅಂದ್ರೆ ಟ್ರಂಪ್ ಮತ್ತು ಪೀಟರ್ ನಡುವೆ, ಪೀಟರ್ ಮತ್ತು ಯಾರ ಅಂತ ಹೇಳಿದ್ರೆ ಪಿಂಚ್ ನಡುವೆ. ಅಂದ್ರೆ ಇಲ್ಲಿ ಏನಾಯ್ತು, ಇವನೇನಪ್ಪಾ ಅಂತಂದ ಹೇಳಿದ್ರೆ ಎಂಡ್ಗಿದಾನ, ಇವನು ಎಂಡ್ಗಿದಾನ. ಇಲ್ಲಿ ನಡುವೆ ಏನಪ್ಪಾ ಅಂತಂದ ಹೇಳಿದ್ರೆ ಇವ್ರಿಬ್ರು ನಡುವೆ ಪಿಂಚ್ ಇದಾನ. ಪಿಂಚ್ ಮತ್ತು ಟ್ರಂಪ್ ನಡುವೆ ಎಷ್ಟು ಜನ ಕೂತ್ಕೊಂಡಿದಾರ? ಒಂದ್ 10 ಜನ ಕೂತ್ಕೊಂಡಿದಾರ ಅನ್ಕೊಡ್ರಿ. ಅದೇ ತರ ಪಿಂಚ್ ಮತ್ತು ಏನಪ್ಪಾ ಅಂತಂದ್ರೆ ಪೀಟರ್ ನಡುವೆ ಕೂಡ ಏನಂತಂದ್ರೆ 10 ಜನ ಕೂತ್ಕೊಂತಾರ ಅಂದಂಗೈತಿ. ಇಲ್ಲಿ ಟೋಟಲ್ ಆಗಿ ಎಷ್ಟಿದಾವ? 7 ಇದಾವ. ಟೋಟಲ್ ಆಗಿ ಎಷ್ಟಿದಾವ? 7 ಇದಾವ. ಇಲ್ಲಿ ನಾನೇನ್ ಮಾಡ್ತೀನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ಟ್ರಂಪ್ ಅಂತ ತಗೊಂತೀನಿ, ಚೇಂಜ್ ಮಾಡ್ತೀನಿ ರೀ, ಸ್ಲೋ ಆಗಿ ಕಲಿಯೋಣ. ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಟ್ರಂಪ್ ಅಂತ ತಗೊಂತೀನಿ. ಟ್ರಂಪ್ ಅಂತ ತಗೊಂಡ್ರೆ ಇಲ್ಲೇನಪ್ಪಾ ಲಾಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಪಿಂಚ್ ಅಂತ ತಗೊಂತೀನಿ. ಟ್ರಂಪ್ ಮತ್ತು ಪಿಂಚ್. ಸೊ ಇವ್ರ ನಡುವೆ ಸೇಮ್ ಬರ್ಬೇಕಲ್ಲ, ಇಲ್ಲಿ ನಾನು ನಡುವಿನ ತಗೊಂತೀನಿ ನೋಡಿ. ಇಲ್ಲಿ ಒಬ್ಬರು ಜನ, ಇಲ್ಲಿ ಒಬ್ಬರು ಜನ, ಇಲ್ಲಿ ಒಬ್ಬರು ಜನ, ಇಲ್ಲಿ ಒಬ್ಬರು ಜನ, ಇಲ್ಲಿ 2 ಜನ, ಇಲ್ಲಿ 2 ಜನ ಬಿಟ್ಟು ನಡುವೆ ಏನಪ್ಪಾ ಅಂತಂದ ಹೇಳಿದ್ರೆ ಪೀಟರ್ ಆಗ್ತಾನ. ನಡುವೆ ಯಾರಪ್ಪಾ ಅಂತಂದ ಹೇಳಿದ್ರೆ ಪೀಟರ್. ನೋಡಿ, ಟ್ರಂಪ್ ಮತ್ತು ಪೀಟರ್ ನಡುವೆ ಎಷ್ಟು ಜನ ಕೂತ್ಕೊಂಡಿದ್ದಾರೆ? ಸರಿ, 2 ಜನ ಕೂತ್ಕೊಂಡಿದ್ದಾರೆ. ಇಲ್ಲಿ ನೋಡ್ರಿ, ಪೀಟರ್ ಮತ್ತು ಪಿಂಚ್ ನಡುವೆ ಎಷ್ಟು ಜನ ಕೂತ್ಕೊಂಡಿದಾರ? ಸರಿ, 2 ಜನ ಕೂತ್ಕೊಂಡಿದಾರೆ. ಅಂದ್ರ ನಾವು ಫಸ್ಟ್ ಕಂಡೀಷನ್ ಟ್ರಂಪ್ ಮತ್ತು ಪೀಟರ್, ಪೀಟರ್ ಮತ್ತು ಪಂಚ್ ನಡುವೆ ಕೂತ್ಕೊಂಡಿರೋ ಅಥವಾ ನಿಂತಿರೋ ಜನರ ಸಂಖ್ಯೆ ಏನಂತಂದ ಹೇಳಿದ್ರೆ ಸೇಮ್ ಆಗೈತಿ. ಒಂದ್ ಕಂಡೀಷನ್ ಏನಂತಂದ ಹೇಳಿದ್ರೆ ನಾನು ಬರ್ಕೊಂಡೆ. ಸೊ ಒಂದ್ ಕಂಡೀಷನ್ ಕ್ಲಿಯರ್ ಆಗೈತಿ. ಎಲ್ರಿಗೂ ಕ್ಲಿಯರ್ ಆಗೋಯ್ತಾ? ಡನ್. ಸೇಮ್ ಅದೇ ತರ ನೋಡಿ, ಟ್ರಂಪ್ ಮತ್ತು ಹೆನ್ರಿ ಏನಪ್ಪಾ ಅಂತಂದ ಹೇಳಿದ್ರೆ ನೆರೆಹೊರೆಯವರು. ಟ್ರಂಪ್ ಮತ್ತು ಹೆನ್ರಿ ಏನಪ್ಪಾ ಅಂತಂದ ಹೇಳಿದ್ರೆ ನೆರೆಹೊರೆಯವರು. ಇವಾಗ ನೋಡ್ರಿ, ಟ್ರಂಪ್ ಮತ್ತು ಹೆನ್ರಿ ಅಂತಂದ ಹೇಳಿದ್ರೆ ನೆರೆಹೊರೆಯವರು ಅಂತಂದ ಹೇಳಿದ್ರೆ ಏನಂತಂದ ಹೇಳ್ತೀರಿ? ಇಲ್ಲಿ ಟ್ರಂಪ್ ಇದ ಅಂತಂದ ಹೇಳಿದ್ರೆ ನೆರೆಹೊರೆಯವರು ಅಂತ ಬಂತಂದ ಹೇಳಿದ್ರೆ ಟ್ರಂಪ್ ಇದ ಅಂತಂದ ಹೇಳಿದ್ರೆ ಬಲಗಡೆ ಸೈಡು ಎಡಗಡೆ ಸೈಡು ಇವ್ರನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ನೆರೆಹೊರೆಯವರು ಅಂತ ಕರಿತೀವಿ. ನೆರೆಹೊರೆಯವರು ಸೈಡ್ಗಿರೋರು. ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಟ್ರಂಪ್ ಮತ್ತು ಹೆನ್ರಿ ನೆರೆಹೊರೆಯವರು ಅಂತಂದ ಹೇಳಿದ್ರೆ ಟ್ರಂಪ್ ಸೈಡ್ಗೆ ಏನಂತಂದ ಹೇಳಿದ್ರೆ ಹೆನ್ರಿ ಬರ್ಬೋದು, ಇಲ್ಲಿ ಹೆನ್ರಿ ಬರ್ಬೋದು, ಯಾವ್ದಾದ್ರು ಒಂದ್ ಕಡೆ ಬರ್ಬೋದು. ಅವ್ನು ಈ ಕಡೆ ಸೈಡ್ ಬರ್ಬೋದು ಅಥವಾ ಈ ಕಡೆ ಸೈಡ್ ಬರ್ಬೋದು. ಇವ್ರನ್ನ ನಾವು ಏನಂತ ಕರಿತೀವಿ ಅಂದ್ರೆ ನೆರೆಹೊರೆಯವರು ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಟ್ರಂಪ್ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಗೆ ಲಾಸ್ಟ್ ಕಿದಾನ. ಟ್ರಂಪ್ ಸೈಡ್ ಈ ಕಡೆ ಸೈಡ್ ಒಂದೇ ಏನಪ್ಪಾ ಅಂತಂದ ಹೇಳಿದ್ರೆ ಖಾಲಿ ಪ್ಲೇಸ್ ಐತೆ, ಅದನ್ನ ನಾವು ಹೆನ್ರಿ ಅಂತ ಬರ್ಕೊಂಡು. ಅಂದ್ರೆ ಟ್ರಂಪ್ ನೆರೆಹೊರೆಯವರು ಯಾರಪ್ಪಾ ಅಂತಂದ ಹೇಳಿದ್ರೆ ಹೆನ್ರಿ ಆಯ್ತು. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಜಾರ್ಜ್ ಒಂದು ತುದಿಯಿಂದ 3ನೇ ಸ್ಥಾನದಲ್ಲಿದಾನ, ಆಮೇಲೆ ರೆಹಾನಾಗಿಂತ 3ನೇ ಸ್ಥಾನ ಮುಂದಿದಾನ, 3 ಸ್ಥಾನ ಮುಂದಿದಾನ. ಜಾರ್ಜ್ ಅದಾವೇನಪ್ಪಾ ಅಂತಂದ ಹೇಳಿದ್ರೆ ಒಂದು ಸ್ಥಾನದಿಂದ, ಯಾವ್ದೋ ಒಂದು ಮೂಲೆಯಿಂದ, ಯಾವ್ದೋ ಒಂದು ತುದಿಯಿಂದ ಏನಂತಂದ ಹೇಳಿದ್ರೆ 3ನೇ ಸ್ಥಾನದಲ್ಲಿ ಕೂತ್ಕೊಂಡಿದಾನ. ಅದಾದ ನಂತರ ರೆಹಾನಾಗಿಂತ 3 ಸ್ಥಾನ ಮುಂದೆ ಇದಾನ. ಅಂದ್ರೆ ಇಲ್ಲಂತೂ ಬರಂಗಿಲ್ಲ, ಫಸ್ಟ್ ಇಂದ ನೋಡ್ಕೋಬೇಕು ನಾವು. 1 2 3, 3ನೇ ಸ್ಥಾನದಲ್ಲಿ ಯಾರು ಇದಾರಪ್ಪಾ ಅಂತಂದ ಹೇಳಿದ್ರೆ ಜಾರ್ಜ್ ಇದಾನೆ. ಒಂದು ತುದಿಯಿಂದ ಏನಪ್ಪಾ ಅಂತಂದ ಹೇಳಿದ್ರೆ 3ನೇ ಸ್ಥಾನದಲ್ಲಿ ಜಾರ್ಜ್ ಇದಾನೆ. ಕ್ಲಿಯರ್? ಬಟ್ ಆದ್ರ ನೆಕ್ಸ್ಟ್ ರೆಹಾನಾಗಿಂತ 3 ಸ್ಥಾನ ಮುಂದೆ ಇದಾನ ಅಂತಂದ ಹೇಳಿದ್ರೆ ರೆಹಾನ 3 ಸ್ಥಾನ ಹಿಂದೆ ಆದಳಲ್ಲ ಜಾರ್ಜ್ಗಿಂತ. ಸೊ ಅದನ್ನೇ ನೋಡ್ರಿ, 1 2 3, ಇಲ್ಲಿ ಯಾರು ಬರ್ತಾರಪ್ಪ ಅಂತಂದ ಹೇಳಿದ್ರೆ ರೆಹಾನಾ ಬರ್ತಾಳ. ಇಲ್ಲಿ ಯಾರು ಬರ್ತಾಳ? ರೆಹಾನಾ ಬರ್ತಾಳ. ಕ್ಲಿಯರ್ ಎಲ್ರಿಗೂ? ಸೊ ಇಲ್ಲಿ ನೋಡ್ರಿ, ಒಂದ್ ಸ್ವಲ್ಪ ಏನೋ ಇದೆ ಅಂತಂದ ಹೇಳಿದ್ರೆ ಮಿಸ್ಟೇಕ್ ಐತಿ. ಇಲ್ಲಿ ರೆಹಾನಾ ಬರದೆ ಅಂತಂದ ಹೇಳಿದ್ರೆ 1 2ನೇ ಸ್ಥಾನ ಮುಂದಿದ್ದಂಗ ಆಯ್ತು ಜಾರ್ಜ್. ಬಟ್ ಆದ್ರೆ ರೆಹಾನಾಗಿಂತ 3ನೇ ಸ್ಥಾನ ಅಂತಂದ ಹೇಳಿದ್ರೆ ರೆಹಾನಾ ಇಲ್ಲಿ ಬರ್ಬೇಕು. ಅವಾಗ 1ನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನ ಮುಂದೆ ಯಾರಿದಾರ? ಜಾರ್ಜ್ ಅಂತಂದ ಹೇಳಿ ಬರ್ಬೇಕಾಯ್ತು. ಬಟ್ ಆದ್ರೆ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಚೇಂಜಸ್ ಆಗಿಬಿಡುತ್ತೆ. ನಾನು ಇವಾಗ ಏನ್ ತಗೊಂಡಿದ್ದೆ ಫಸ್ಟ್ ಗೆ, ಈ ತರ ಮಿಸ್ಟೇಕ್ಸ್ ಆಗ್ತಾವ. ಬಟ್ ಅದ್ರ ಕರೆಕ್ಟ್ ಆಗಿ ಮಾಡ್ಕೋಬೇಕು ನಾವು. ಟ್ರಂಪ್ ಇಲ್ಲಿ ತಗೊಂಡಿದ್ದೆ, ಪೀಟರ್ ಇಲ್ಲಿ ತಗೊಂಡಿದ್ದೆ, ಪಿಂಚ್ ಇಲ್ಲಿ ತಗೊಂಡಿದ್ದೆ. ನಾನೇನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಇವ್ರ ಪ್ಲೇಸ್ ಗಳನ್ನ ಚೇಂಜ್ ಮಾಡ್ತೀನಿ. ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಟ್ರಂಪ್ ಅಂತ ತಗೊಂತೀನಿ, ಇಲ್ಲಿ ಏನಂತಂದ ಹೇಳಿದ್ರೆ ಪಿಂಚ್ ಅಂತ ತಗೊಂತೀನಿ. ಇದನ್ನ ಏನಂತ ಹೇಳಿದ್ರೆ ಇಲ್ಲಿ ಪಿಂಚ್ ಅಂತ ತಗೊಂತೀನಿ. ಪೀಟರ್, ಪಿಂಚ್ ಮತ್ತು ಪೀಟರ್ ನಡುವೆ ಎಷ್ಟು ಜನ ಇದಾರೆ? 2 ಜನ ಇದ್ದಾರೆ. ಪೀಟರ್ ಮತ್ತು ಟ್ರಂಪ್ ನಡುವೆ ಎಷ್ಟು ಜನ ಇದಾರೆ? 1 2 2 ಜನ ಇದಾರೆ. ಇದು ಫಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಕಂಡೀಷನ್ ಕರೆಕ್ಟ್ ಆಯ್ತು. ಅದಾದ ನಂತರ ಸೆಕೆಂಡ್ ಕಂಡೀಷನ್ ನೋಡ್ರಿ, ಟ್ರಂಪ್ ಮತ್ತು ಹೆನ್ರಿ ಏನಂತಂದ ಹೇಳಿದ್ರೆ ನೆರೆಹೊರೆಯವರು. ಟ್ರಂಪ್ ಇಲ್ಲಿದಾನೆ ಇವಾಗ. ಟ್ರಂಪ್ ಮತ್ತು ಹೆನ್ರಿ ಅಂತಂದ ಹೇಳಿದ್ರೆ ಈ ಕಡೆ ಸೈಡ್ ಇಲ್ಲ, ಈ ಕಡೆ ಸೈಡ್ ಒಂದೇ ಪ್ಲೇಸ್ ಬಾಕಿ ಐತೆ. ಇಲ್ಲಿ ಏನಂತಂದ ಹೇಳಿದ್ರೆ ಹೆನ್ರಿ ಬರ್ತಾನ. ಸೊ ಈ ಹೆನ್ರಿ ಇಲ್ಲಿ ಅಂತಂದ ಹೇಳಿದ್ರೆ ಕ್ಯಾನ್ಸಲ್ ಆಗ್ತಾನ. ಹೆನ್ರಿ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿಂದ ಕ್ಯಾನ್ಸಲ್. ಸೊ ಎಲ್ರಿಗೂ ಅರ್ಥ ಆಯ್ತಾ? ಇಲ್ಲಿ ನೋಡ್ರಿ,
ಪಿಂಚ್ ಜಸ್ಟ್ ಏನಂತಂದ್ರೆ ಮೊದ್ಲಿನ ತರ ತಗೊಂಡ್ವಿ. ಅವಾಗ ಏನಂತಂದ್ ಹೇಳಿದ್ರೆ ನಮ್ಗೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಬರ್ಲಿಲ್ಲ. ಅವಾಗ ನಾವೇನ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಚೇಂಜ್ ಮಾಡಿದ್ವಿ. ಪಿಂಚ್ ಮತ್ತು ಪೀಟರ್ ನಡುವೆ ಇಬ್ರು ಜನ. ಅದಾದ ನಂತರ ಏನಪ್ಪಾ ಅಂತಂದ್ರೆ ಪೀಟರ್ ಮತ್ತು ಪಿಂಚ್ ನಡುವೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇಬ್ರು ಜನ. ಪೀಟರ್ ಮತ್ತು ಟ್ರಂಪ್ ನಡುವೆ ಇಬ್ರು ಜನ, ಪಿಂಚ್ ಮತ್ತು ಪೀಟರ್ ನಡುವೆ ಇಬ್ಬಿಬ್ರು ಜನ ಆದ್ರು. ಫಸ್ಟ್ ಕಂಡೀಷನ್ ಕರೆಕ್ಟ್ ಆಯ್ತು. ಟ್ರಂಪ್ ಮತ್ತು ಹೆನ್ರಿ. ಟ್ರಂಪ್ ಇಲ್ಲಿದ ಅಂತಂದ್ ಹೇಳಿದ್ರೆ ಅವ್ನ್ ಸೈಡ್ ಯಾರತ್ತಂತ ಹೇಳಿದ್ರೆ ಹೆನ್ರಿ ಬರ್ಬೇಕು. ಈ ಕಡೆ ಸೈಡ್ ಬರಂಗಿಲ್ಲ, ಈ ಕಡೆ ಸೈಡ್ ಬರ್ತಾನೆ. ಸೊ ಎರಡನೇ ಕಂಡೀಷನ್ ಕರೆಕ್ಟ್ ಆಯ್ತು. ನೆಕ್ಸ್ಟ್ ನೋಡ್ರಿ, ಜಾರ್ಜ್ ಒಂದು ತುದಿಯಿಂದ 3ನೇ ಸ್ಥಾನದಲ್ಲಿ ಇದಾನ. ಈ ತುದಿಯಿಂದ ನೋಡ್ರಿ 1ನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನದಲ್ಲಿ ಯಾರಿದಾರ? ಜಾರ್ಜ್ ಇದಾನ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ರೆಹಾನಾಗಿಂತ 3 ಸ್ಥಾನ ಮುಂದಿದಾನ. ಅಂದ್ರೆ ಎಷ್ಟು? 1, 2, 3. ಅಂದ್ರೆ ರೆಹಾನಾ ಇಲ್ಲಿಗೆ ಬರ್ತಾಳ. ರೆಹಾನಾಗಿಂತನೂ 3 ಸ್ಥಾನ ಮುಂದೆ. 1, 2, 3 ಸ್ಥಾನ ಏನಪ್ಪಾ ಅಂತಂದ್ರೆ ಮುಂದಿದಾನ. ಈ ಕಂಡೀಷನ್ ಕೂಡ ಕ್ಲಿಯರ್ ಆಯ್ತು. ಇಲ್ಲಿ ಯಾರು ಬಂದ್ರು? ಪಿಂಚ್ ಬಂದ. ಇಲ್ಲಿ ಪಿಂಚ್ ಇದಾನ, ಇಲ್ಲಿ ರೆಹಾನಾ ಆದ್ಲು. ಇಲ್ಲಿ ಉಳಿದವ್ನ ಒಬ್ಬನ ಯಾರಪ್ಪ ಅಂತಂದ ಹೇಳಿದ್ರೆ ಪಾಲ್ ಉಳಿತಾನ. ಪಾಲ್ ಅಂತಂದ ಹೇಳಿ ಬರದ್ರಿ. ಇಲ್ಲಿ ಪೀಟರ್ ಇದಾನ, ಇಲ್ಲಿ ಜಾರ್ಜ್ ಕೂತ್ಕೊಂಡ, ಇಲ್ಲಿ ಹೆನ್ರಿ ಕೂತ್ಕೊಂಡ, ಇಲ್ಲಿ ಟ್ರಂಪ್ ಕೂತ್ಕೊಂಡ. ಎಷ್ಟು ಟೋಟಲ್ ಆಗಿ ಎಲ್ಲರೂ ಕ್ಲಿಯರ್ ಆಗಿ ಕರೆಕ್ಟ್ ಆಗಿ ಕೂತ್ಕೊಂಡ್ರ. ಇವಾಗ ನಮ್ಗೆ ಏನ್ ಕೊಡ್ತಿದ ಕೇಳಿದ್ರ, ಈ ಸಾಲಿನಲ್ಲಿ ಅಂದ್ರೆ ಅಥವಾ ಕೊನೆಯ ಸಾಲಿನಲ್ಲಿ ಯಾರು ಕೂತ್ಕೊಂಡಿದಾರ, ಈ ಸಾಲಿನಲ್ಲಿ ಕೊನೆಯಲ್ಲಿ ಯಾರು ಕೂತ್ಕೊಂಡಿದಾರ ಅಂತ ಕ್ವಶನ್ ಕೇಳಿದ್ರ. ನೋಡ್ರಿ, ಯಾರ್ಯಾರು ಕೊನೆಯಲ್ಲಿ ಕೂತ್ಕೊಂಡಿದಾರ? ಒಬ್ರು ಪಿಂಚ್ ಕೂತ್ಕೊಂಡಿದಾನೆ, ಇನ್ನೊಂದು ಟ್ರಂಪ್ ಕೂತ್ಕೊಂಡಿದಾನೆ. ಇಲ್ಲಿ ನೋಡ್ರಿ ಆಪ್ಷನ್ಸ್ ಗಳನ್ನ ನೋಡ್ರಿ, ಹೆನ್ರಿ, ಪೀಟರ್, ರೆಹಾನಾ, ಪಿಂಚ್ ಅಂತಂದೈತಿ. ಟ್ರಂಪ್ ಅಂತ ಇಲ್ಲ. ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಒಬ್ಬಂದ ಆಪ್ಷನ್ ಐತಿ ಪಿಂಚ್ ಅಂತಂದ ಹೇಳ್ಬಿಟ್ಟು. ನಮ್ಗೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗತ್ತೆ ಅಂತಂದ ಹೇಳಿದ್ರೆ ಪಿಂಚ್ ಅಂತ ಕರೆಕ್ಟ್ ಆಗತ್ತೆ. ಎಸ್ ನಮ್ಗೆ ಏನ್ ಸರ್ ಇವಾಗ ನೋಡ್ರಿ 5 ನಿಮಿಷ ತಗೊಂತ್ರಿ ಸಾಲ್ವ್ ಮಾಡಾಕ್ರಿ ಅಂತಂದ ಹೇಳಿ. ನಾನ್ ನಿಮ್ಗ ಎಕ್ಸ್ಪ್ಲೈನ್ ಮಾಡಾಕತ್ತೇನೆ ಎಲ್ಲಾ ತರ. ಯಾವ ತರ ರಾಂಗ್ ಆದ್ರೂ ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಕರೆಕ್ಷನ್ ಹೆಂಗ್ ಮಾಡ್ಕೋಬೇಕು ಅಂತಂದ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದ್ರಿಂದ ನಿಮ್ಗೆ 5 ನಿಮಿಷ ತಗೊಂಡಾಯ್ತಾ. ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದ ಹೇಳಿದ್ರೆ ಮ್ಯಾಕ್ಸಿಮಮ್ ಏನಪ್ಪಾ ಅಂತಂದ ಹೇಳಿದ್ರೆ 1 ನಿಮಿಷ ತಗೊಳತ್ತ. ಇದನ್ನೆಲ್ಲ ಡಯಾಗ್ರಾಮ್ ಹಾಕಕ್ಕೇನಂತಂದ ಹೇಳಿದ್ರೆ 1 ನಿಮಿಷ ತಗೊಳತ್ತ. ಅದಾದ ನಂತರ ಈಸಿಯಾಗಿ ಲಾಸ್ಟ್ ಕೊನೆಯಲ್ಲಿರೋ ಏನಂತಂದ ಹೇಳಿದ್ರೆ ಓದ್ಕೋದ್ ಹೋದ್ರಿ ಅಂತಂದ ಹೇಳಿದ್ರೆ 3 ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿ 1 ನಿಮಿಷದಲ್ಲಿ 3 ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತೀರಿ. ಇಲ್ಲಿ ನಮ್ಗೆ ಏನ್ ಅನ್ಸಾಯ್ತು? ಕೊನೆಯಲ್ಲಿ ಯಾರಿದಾರ? ಪಿಂಚ್ ಅದಾನ ಅಂತಂದ ಹೇಳಿ. ನೆಕ್ಸ್ಟ್ ನಾವ್ ಅದೇ ತರ ಮಾಡೋದು. ಸೇಮ್ ನೋಡ್ರಿ, ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಸೇಮ್ ಕ್ವಶನ್ ಐತೆ, ಬಟ್ ಅದ್ರ ಇನ್ನೊಂದ್ಸರಿ ನಾವು ಡಯಾಗ್ರಾಮ್ ಹಾಕೋಣ. ರೆಹಾನಾ, ಟ್ರಂಪ್, ಜಾರ್ಜ್, ಪೀಟರ್, ಹೆನ್ರಿ, ಪಾಲ್, ಪಿಂಚ್ ಅಂತಂದ ಹೇಳ್ಬಿಟ್ಟು 7 ಜನ ಇದಾರ. ಅವ್ರ ಏನಪ್ಪಾ ಅಂತಂದ ಹೇಳಿದ್ರೆ ಪೂರ್ವಾಭಿಮುಖವಾಗಿ ಕೂತ್ಕೊಂಡಿದ್ದಾರೆ ಈ ರೀತಿಯಾಗಿ. ಸೊ ಟೋಟಲ್ ಆಗಿ ಎಷ್ಟು ಜನ ಬರಿಬೇಕು? ಇಲ್ಲಿ 7 ಜನರನ್ನ ಬರಿಬೇಕು. ಟೋಟಲ್ ಆಗಿ ಎಷ್ಟು ಜನ ಆದ್ರು? 7 ಜನ ಆದ್ರು. ಸೊ ಟೋಟಲ್ 7 ಜನ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಟ್ರಂಪ್ ಮತ್ತು ಪೀಟರ್. ಟ್ರಂಪ್ ಮತ್ತು ಪೀಟರ್ ಮತ್ತು ಪಿಂಚ್ ನಡುವೆ ಎಷ್ಟು ಜನ ಇದಾರ? ಸೇಮ್ ಜನ ನಿಂತ್ಕೊಂಡಿದಾರ ಅಂತಂದ ಹೇಳಿ. ನಾವು ಲಾಸ್ಟ್ ಏನಂತಂದ ಹೇಳಿದ್ರೆ ಇಲ್ಲಿ ಈ ಕಡೆ ಸೈಡ್ ಟ್ರಂಪ್ ತಗೊಂಡ್ವಿ. ಈ ಕಡೆ ಸೈಡ್ ಟ್ರಂಪ್ ಇದಾನ. ಲಾಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಪಿಂಚ್ ಇದಾನ. ನಡುವೆ ಯಾರಿದಾರ? ಸೊ ಇಲ್ಲಿ ಯಾರಿದಾರಪ್ಪ ಅಂತಂದ ಹೇಳಿದ್ರೆ ಪೀಟರ್ ಇದಾನ. ನೋಡ್ರಿ, ಪೀಟರ್ ಮತ್ತು ಪಿಂಚ್ ನಡುವೆ 2 ಜನ ಕೂತ್ಕೊಂಡಿದಾರ. ಸೇಮ್ ಅದೇ ತರ ಪಿಂಚ್ ಮತ್ತು ಟ್ರಂಪ್ ನಡುವೆ 2 ಜನ ಕೂತ್ಕೊಂಡಿದಾರ. ಫಸ್ಟ್ ಕಂಡೀಷನ್ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದ ಕರೆಕ್ಟ್ ಆಗೈತಿ. ಸೆಕೆಂಡ್ ಕಂಡೀಷನ್ ನೋಡಿ, ಟ್ರಂಪ್ ಮತ್ತು ಹೆನ್ರಿ ಏನಂತಂದ ಹೇಳಿದ್ರೆ ನೆರೆಹೊರೆಯವರು. ಟ್ರಂಪ್ ಇದ ಅಂತಂದ ಹೇಳಿದ್ರೆ ಅವ್ನ್ ಈ ಕಡೆ ಸೈಡ್ ಅಥವಾ ಈ ಕಡೆ ಸೈಡ್ ಹೆನ್ರಿ ಬರ್ಬೇಕು. ಬಟ್ ಅದ್ರ ಈ ಕಡೆ ಸೈಡ್ ಯಾರು ಇಲ್ಲ. ಒಂದ್ಸರಿ ಏನಂತಂದ ಹೇಳಿದ್ರೆ ಈ ಕಡೆ ಒಂದೇ ಕಡೆ ಸೈಡ್ ಇದು, ಅಂದ್ರೆ ಈ ಕಡೆ ಸೈಡ್ ಯಾರು ಬರ್ತಾರ ಅಂತಂದ ಹೇಳಿದ್ರೆ ಹೆನ್ರಿ ಬರ್ತಾನ. ಎರಡನೇದು ಕ್ಲಿಯರ್ ಆಗೋಯ್ತು. ಅದಾದ ನಂತರ ಜಾರ್ಜ್ ಒಂದು ತುದಿಯಿಂದ 3ನೇ ಸ್ಥಾನದಲ್ಲಿ ಇದಾನ. ರೆಹಾನಾಗಿಂತ 3 ಸ್ಥಾನ ಮುಂದಿದಾನ. ಈ ಕಡೆ ಎಲ್ಲಾದ್ರೂ ತಗೊಂಡ್ರಿ ಅಂತಂದ ಹೇಳಿದ್ರೆ ಈ ಕಡೆ ರೆಹಾನಾ ಬರಂಗಿಲ್ಲ. ಸೊ ಅದಕ್ಕೋಸ್ಕರ ಈ ಕಡೆ ತುದಿಯಿಂದ ತಗೊಂಡು 1ನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನದಲ್ಲಿ ಯಾರಿದಾರಪ್ಪ ಅಂತಂದ ಹೇಳಿದ್ರೆ ಜಾರ್ಜ್ ಇದಾನ. ಅದಾದ ನಂತರ 3 ಸ್ಥಾನ ಯಾರಿಗಿಂತ ಮುಂದಿದಾನ? ರೆಹಾನಾಗಿಂತ ಮುಂದಿದಾನ. ಅಂದ್ರೆ 1 ಸ್ಥಾನ ಇಲ್ಲಿ ನೋಡ್ರಿ, 1 ಸ್ಥಾನ, 2 ಸ್ಥಾನ, 3 ಸ್ಥಾನ ಯಾರಿಗಿಂತ? ರೆಹಾನಾಗಿಂತ. ನೋಡ್ರಿ, ರೆಹಾನಾಗಿಂತ 1 ಸ್ಥಾನ, 2 ಸ್ಥಾನ, 3 ಸ್ಥಾನ ಮುಂದಿದಾನ. ಅದಾದ ನಂತರ 1 ತುದಿಯಿಂದ 3ನೇ ಸ್ಥಾನದಲ್ಲಿ ಇದಾನ. ಇಲ್ಲಿ ಯಾರು ಬಂದ್ರು? ರೆಹಾನಾ. ಉಳ್ದವನ್ ಯಾರಪ್ಪ ಅಂತಂದ ಹೇಳಿದ್ರೆ ಪಾಲ್ ಬರ್ತಾನ. ಉಳ್ದವನ್ ಒಬ್ಬನ ಯಾರಂತಂದ ಹೇಳಿದ್ರೆ ಪಾಲ್ ಇಲ್ಲಿ ಖಾಲಿ ಪ್ಲೇಸ್ ಅಲ್ಲಿ ಕೂತ್ಕೊಂತಾನ. ಇವ್ರು ಟೋಟಲ್ ಆಗಿ 7 ಜನ ಕೂತ್ಕೊಂಡ್ರು. ನಮ್ ಕ್ವಶನ್ ಕೇಳಿದಾರೆ, ಪೀಟರ್ ಮತ್ತು ರೆಹಾನಾ ನಡುವೆ ಯಾರು ಕೂತ್ಕೊಂಡಿದಾರ? ಪೀಟರ್ ಮತ್ತು ರೆಹಾನಾ. ಪೀಟರ್ ಎಲ್ಲಿದಾನ? ಪೀಟರ್ ಇಲ್ಲಿದಾನ. ರೆಹಾನಾ ಇಲ್ಲಿದಾಳ. ಸೊ ಪೀಟರ್ ಮತ್ತು ರೆಹಾನಾ ನಡುವೆ ಯಾರು ಕೂತ್ಕೊಂಡಿದಾರ? ಪಾಲ್ ಕೂತ್ಕೊಂಡಿದಾನ. ಯಾರು ಕೂತ್ಕೊಂಡಿದಾರ? ಪಾಲ್. ಸೊ ಆಪ್ಷನ್ ಇದಾವಳ ಐತೆ ನೋಡ್ರಿ, ಎಸ್ ಪಾಲ್ ಐತ್ರಿ ಸರ್. ಪಾಲ್ ಏನಪ್ಪಾ ಅಂತಂದ ಹೇಳಿದ್ರೆ ರೆಹಾನಾ ಮತ್ತು ಪೀಟರ್ ನಡುವೆ ಕೂತ್ಕೊಂಡಿದ್ದಾಳೆ. ಕ್ಲಿಯರ್ ನೋಡ್ರಿ, ನಾವ್ ಒಂದ್ ಸ್ವಲ್ಪ ಅಂತಂದ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದ ಹೇಳಿದ್ರೆ 3 ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬಹುದು. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡೇನಂತಂದ ಹೇಳಿದ್ರೆ ನೋಡ್ಬೋದು. ಸರ್ ನಾವ್ ಇನ್ನು ನೋಡ್ಕೊಂತೀವ್ರಿ ಇಂಗ್ಲಿಷ್ ಕ್ವಶನ್. ಇಂಗ್ಲಿಷ್ ನ ಕ್ವಶನ್ ಅಷ್ಟೇ ಐತಿ, ಬಟ್ ಅದ್ರ ನಾನು ಡಿಸ್ಕಷನ್ ಎಲ್ಲ ಕನ್ನಡದಾಗ ಮಾಡಿದ್ದೇನೆ. ಬೇಕಾದ್ರೆ ನೀವು ಆ ವಿಡಿಯೋಸ್ ಗಳನ್ನ ನೋಡ್ಬೋದು. SSC GD ಸಿಟ್ಟಿಂಗ್ ಅರೇಂಜ್ಮೆಂಟ್ ನಾನು ಲಿಂಕ್ ಹಾಕಿರ್ತೀನಿ ಕೆಳಗಡೆ. ಸೇಮ್ ಅದೇ ತರ ನೋಡ್ರಿ, ನೆಕ್ಸ್ಟ್ ಸೇಮ್ ಕ್ವಶನ್, 3ನೇ ಕ್ವಶನ್. ಒಂದೇ ಕ್ವಶನ್ ಪೇಪರ್ ಅಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಮೇಲೆ 3 ಕ್ವಶನ್ಸ್ ಗಳನ್ನ ಕೇಳ್ತಾನ. ಅದ್ರಲ್ಲಿ 3ನೇ ಕ್ವಶನ್ ಸೇಮ್ ಕ್ವಶನ್, ಬಟ್ ಆದ್ರೆ ಲಾಸ್ಟ್ ಕೇಳಿರೋದು ಬೇರೆ. ಕ್ಲಿಯರ್ ಎಲ್ರಿಗೂ? ಸೇಮ್ ನಾವೇನಪ್ಪಾ ಅಂತಂದ ಹೇಳಿದ್ರೆ ಇವಾಗ ಹಾಕೊಳ್ಳೋಣ. ಸೊ ಈ ರೀತಿ ಏನಪ್ಪಾ ಅಂತಂದ ಹೇಳಿದ್ರೆ 1, 2, 3, 4, 5, 6, 7 ಜನ.
ಸೊ ಟೋಟಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ 7 ಜನ ಇದಾರ. ಸೊ ಇಲ್ಲಿ ಲಾಸ್ಟ್ ಯಾರು ಕೂತ್ಕೊಂಡಿದಾರ? ಟ್ರಂಪ್. ಅದಾದ ನಂತರ ಇಲ್ಲಿ ಯಾರು ಕೂತ್ಕೊಂಡಿದಾರ? ಪಿಂಚು, ಟ್ರಂಪ್, ಪೀಟರ್. ಇಲ್ಲಿ ಪೀಟರ್ ಬರ್ತಾನ. ಪಿಂಚು ಪೀಟರ್ ನಡುವೆ 2 ಜನ ಕೂತ್ಕೊಂಡ್ರೆ ಪೀಟರ್ ಮತ್ತು ಟ್ರಂಪ್ ನಡುವೆ 2 ಜನ ಕೂತ್ಕೊಂತಾರ. ಫಸ್ಟ್ ಕಂಡೀಷನ್ ಕರೆಕ್ಟ್ ಆಯ್ತು. ಸೆಕೆಂಡ್ ಕಂಡೀಷನ್ ಟ್ರಂಪ್ ಮತ್ತು ಹೆನ್ರಿ ನೆರೆಹೊರೆಯವರು. ಅಂದ್ರೆ ಇಲ್ಲಿ ಯಾರು ಬರ್ತಾರಪ್ಪ ಅಂತಂದ್ರೆ ಹೆನ್ರಿ ಬರ್ತಾನೆ. ಈ ಕಡೆ ಸೈಡ್ ಬರಕ್ ಆಗಂಗಿಲ್ಲ, ಹೆನ್ರಿ ಬಂದ. ಅದಾದ ನಂತರ ಈ ಪ್ಲೇಸ್ ಅಲ್ಲಿ ಯಾರಿದಾರ ಅಂತಂದ ಹೇಳಿದ್ರೆ ಜಾರ್ಜ್ ಇದಾನ 3ನೇ ಸ್ಥಾನ. ರೆಹಾನ್ ಆಗಿಂತ ಏನಪ್ಪಾ ಅಂತಂದ ಹೇಳಿದ್ರೆ 3 ಸ್ಥಾನ ಮುಂದಿದಾನ. ಇಲ್ಲಿ ಯಾರು ಬರ್ತಾರಪ್ಪ ಅಂತಂದ್ರೆ ಪಾಲ್ ಬರ್ತಾನ. ಸೊ ಇದು ಕೂಡ 3ನೇ ಕಂಡೀಷನ್. ಅಂದ್ರೆ ಈ ಸಾಲಿನಲ್ಲಿ ಜಾರ್ಜ್ ಯಾವ ಸ್ಥಾನದಲ್ಲಿ ಕೂತ್ಕೊಂಡಿದಾನ ಅಂತಂದ್ರೆ, ಜಾರ್ಜ್ ಯಾವ ಸ್ಥಾನದಲ್ಲಿ ಕೂತ್ಕೊಂಡಿದಾನ? ಎಸ್ ನೋಡ್ರಿ, ರೇಖೆಯ ಮಧ್ಯಭಾಗ ಯಾವುದು? 1 2 3 ಬಿಡ್ರಿ. 1 2 3 ಅಂದ್ರೆ ಈ ಕಡೆ ಒಂದು ಬಿಡ್ರಿ, ಈ ಕಡೆ ಒಂದು, 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 ಅಂದ್ರೆ ಮೀಟರ್. ಅಂದ್ರೆ ರೇಖೆಯ ಮಧ್ಯಭಾಗ ಅಂತಂದ ಹೇಳಿದ್ರೆ ಇಲ್ಲಿ ಯಾರು ಕೂತ್ಕೊಂಡಿದಾರೆ? ಪೀಟರ್ ಕೂತ್ಕೊಂಡಿದಾನ. ಫಸ್ಟ್ ಆಪ್ಷನ್ ಆಗಂಗಿಲ್ಲ. ಸೆಕೆಂಡ್ ಆಪ್ಷನ್ ನೋಡ್ರಿ, ಟ್ರಂಪ್ ಗಿಂತ 2 ಸ್ಥಾನ ಹಿಂದೆ. ಟ್ರಂಪ್ ಇಲ್ಲಿದಾನ 1 ಸ್ಥಾನ 2 ಸ್ಥಾನ ಹಿಂದೆ. ಅಂದ್ರೆ ನಮ್ದು ಆಪ್ಷನ್ ಏನಪ್ಪಾ ಅಂತಂದ ಹೇಳಿದ್ರೆ 2ನೇದು ಕರೆಕ್ಟ್ ಆಗತ್ತ. ಅದಾದಂತ ಥರ್ಡ್ ಆಪ್ಷನ್ ನೋಡಿ, ಸಾಲಿನಲ್ಲಿ ಕೊನೆಯದು. ಇಲ್ಲಿದಾನ್ ಜಾರ್ಜ್ ಇಲ್ಲ, ಬರಂಗಿಲ್ಲ. ಪಿಂಚ್ ಅವರೊಂದಿಗೆ 2ನೇ ಸ್ಥಾನ ಮುಂದೆ. ಪಿಂಚ್ ಗಿಂತ 2 ಸ್ಥಾನ ಮುಂದೆ ಪಿಂಚ್ ಇಲ್ಲಿದಾನ. 1 ಸ್ಥಾನ 2 ಸ್ಥಾನ ಯಾರಿದಾನ? ಪೌಲ್ ಬರ್ತಾನ. ಬಟ್ ಆದ್ರೆ ನಮ್ದು ಆನ್ಸರ್ ಏನ್ ಬರತ್ತಪ್ಪ ಅಂತಂದ ಹೇಳಿದ್ರೆ ಟ್ರಂಪ್ ಗಿಂತ 2 ಸ್ಥಾನ ಏನಪ್ಪಾ ಅಂತಂದ ಹೇಳಿದ್ರೆ ಹಿಂದೆ ಯಾರಿದಾರ ಅಂದ್ರೆ ಜಾರ್ಜ್ ಇದನ. ಅದನ್ನೇ ನಮ್ಗೆ ಕ್ವಶನ್ ಕೇಳಿ. ಸೊ ನಾವು ಈ ರೀತಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಕ್ಲಿಯರ್ ಎಲ್ರಿಗೂ? ಒಂದ್ಸರಿ ಅರ್ಥ ಮಾಡ್ಕೊಳ್ರಿ, ಆಮೇಲೆ ಬೇರೆ ಬೇರೆ ವಿಡಿಯೋಸ್ ಗಳನ್ನ ನೋಡ್ರಿ, ಈಸಿಯಾಗಿ ಅರ್ಥ ಆಗುತ್ತೆ. ಸೇಮ್ ಅದೇ ತರ ಏನಪ್ಪಾ ಅಂತಂದ ಹೇಳಿದ್ರೆ ಇನ್ನೊಂದು ಕ್ವಶನ್ ಐತೆ. MNOPQR ಅನ್ನೋ 6 ಜನ ಸ್ನೇಹಿತರೇನಪ್ಪಾ ಅಂತಂದ ಹೇಳಿದ್ರೆ ಒಂದ್ ಸಾಲಿನಲ್ಲಿ ಕೂತ್ಕೊಂಡಿರ್ತಾರ. ಸೊ ಅವ್ರನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಬಗ್ಗೆ ಕ್ವಶನ್ಸ್ ಗಳನ್ನ ನಮ್ಗೆ ಇವಾಗ ಕೇಳಿದಾರೆ. ಎಸ್ ನೋಡ್ರಿ, ಸೊ ಯಾವ ತರ ಏನಪ್ಪಾ ಅಂತಂದ್ರೆ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕು. ಯಾರಿಗಾದ್ರೂ ಬರ್ತಿದ್ರ ಪಾಸ್ ಮಾಡಿ. ಎಲ್ರು ಏನ್ ಹೇಳ್ತಿದ್ದೀನಲ್ಲ, ನೋಡೋರು ಎಲ್ರು ಏನಂತಂದ ಹೇಳಿದ್ರೆ ಪಾಸ್ ಮಾಡ್ರಿ. ಪಾಸ್ ಮಾಡಿ ಇದಕ್ಕೊಂದು ಡೈಗ್ರಾಮ್ ಹಾಕ್ರಿ. ಆಮೇಲೆ ಬೇಕಾದ್ರೆ ನಾನು ಎಕ್ಸ್ಪ್ಲೇನ್ ಮಾಡೋದು ಮತ್ತೆ ಕೇಳ್ರಿ. ನಿಮ್ಗೆ ಏನಂತಂದ ಹೇಳಿದ್ರೆ ಪ್ರಾಕ್ಟೀಸ್ ಆಗುತ್ತೆ. ಎಸ್ ನೋಡ್ರಿ, MNOPQR ಅಂತಂದ ಹೇಳಿ 6 ಜನ ಸ್ನೇಹಿತರಿದಾರ, ಒಂದ್ ಸಾಲಿನಲ್ಲಿ ಕೂತ್ಕೊಂಡಿದಾರ. ಅಂದ್ರೆ ಒಂದು ಲೈನ್ ಹೇಳಿರಿ. ಟೋಟಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ 6 ಜನ. ಸೊ 2 3 4 5 6 ಜನ. 1 2 3 4 5 6 ಜನ ಆದ್ರು ಪರಸ್ಪರ ಮುಖ ಕೂತ್ಕೊಂಡಿದಾರೆ. ಅದ್ ಬಿಟ್ರೆ ಅವ್ರು ಹೆಂಗ್ ಕೂತ್ಕೊಂಡಿದಾರ ಅನ್ನೋದು ನಮ್ಗೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಪಿ ಇದ್ದವೇನಪ್ಪಾ ಅಂತಂದ ಹೇಳಿದ್ರೆ ಎಂ ಮತ್ತು ಓ ನಡುವೆ ಕೂತ್ಕೊಂಡಿದಾನ. ಪಿ ಇದ್ದವೇನಪ್ಪಾ ಅಂತಂದ ಹೇಳಿದ್ರೆ ಯಾರ ನಡುವೆ ಕೂತ್ಕೊಂಡಿದ್ದಾನೆ? ಎಂ ಮತ್ತು ಓ ನಡುವೆ ಕೂತ್ಕೊಂಡಿದ್ದಾನೆ. ಎಂ ಮತ್ತು ಓ ಇದ್ರೆ ನಡುವೆ ಯಾರು ಕೂತ್ಕೊಂಡಿದ್ದಾರೆ ಅಂತಂದ ಹೇಳಿದ್ರೆ ಪಿ ಕೂತ್ಕೊಂಡಿದ್ದಾನೆ. ಇದು ಫಸ್ಟ್ ಕಂಡೀಷನ್. ಹಿಂಗ್ ಕೊಟ್ಟಿದ್ದಾರೆ. ಅದು ಎಲ್ಲಿ ಬರುತ್ತೆ ಅನ್ನೋದು ನಮ್ಗೆ ಇನ್ನೂ ಗೊತ್ತಿಲ್ಲ, ನೋಡೋಣ. ಸೊ ನೆಕ್ಸ್ಟ್ ಕ್ಯೂನ ಬಲಭಾಗದಿಂದ ಎನ್ ಏನಂತಂದ ಹೇಳಿದ್ರೆ 4ನೇ ಸ್ಥಾನದಲ್ಲಿ ಇದ್ದಾನೆ. ನೋಡ್ರಿ, ಕ್ಯೂನ ಬಲಭಾಗದಿಂದ ಎನ್ 4ನೇ ಸ್ಥಾನದಲ್ಲಿ ಇದ್ದಾನೆ ಅಂತ ಹೇಳಿ ಸೆಕೆಂಡ್ ಕಂಡೀಷನ್ ನೋಡೋಣ. ಸೆಕೆಂಡ್ ಕಂಡೀಷನ್ ಏನ್ ಕೊಟ್ಟಿದ್ದಾನೆ? ಕ್ಯೂನ ಬಲಭಾಗ ಎಡಭಾಗ ಯಾವ್ದಾಗತ್ತ ನನಗೆ ಇಂಪಾರ್ಟೆಂಟ್. ಈಗ ಕ್ಯೂ ಇಲ್ಲಿದ ಅಂತಂದ ಹೇಳಿದ್ರೆ ಕ್ಯೂನ ಬಲಭಾಗ ಯಾವುದು? ಇದು. ಎಡಭಾಗ ಯಾವುದು? ಈ ಕಡೆದು. ಕ್ಯೂನ ಬಲಭಾಗದಲ್ಲಿ 4ನೇ ಸ್ಥಾನ. ಕ್ಯೂನ ಬಲಭಾಗದಲ್ಲಿ ಅಂತಂದ ಹೇಳಿದ್ರೆ 1ನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನ, 4ನೇ ಸ್ಥಾನ. ಈ 4ನೇ ಸ್ಥಾನದಲ್ಲಿ ಯಾರು ಕೂತ್ಕೊಂಡಿದ್ದಾರೆ ಅಂತಂದ ಹೇಳಿದ್ರೆ ಎನ್ ಕೂತ್ಕೊಂಡಿದ್ದಾನ. ಕ್ಲಿಯರ್ ಎಲ್ರಿಗೂ? ಕ್ಯೂನ ಬಲಭಾಗದಿಂದ 4ನೇ ಸ್ಥಾನದಲ್ಲಿ ಯಾರು ಕೂತ್ಕೊಂಡಿದ್ದಾರೆ? ಎನ್ ಕೂತ್ಕೊಂಡಿದ್ದಾರೆ. ಕ್ಯೂನ ಬಲಭಾಗದಿಂದ 1ನೇ ಸ್ಥಾನ, 2 3 4ನೇ ಸ್ಥಾನದಲ್ಲಿ ಎನ್ ಕೂತ್ಕೊಂಡಿದ್ದಾನೆ. ಇದು 2ನೇ ಕಂಡೀಷನ್. ಕ್ಲಿಯರ್? ಆಮೇಲೆ ನೋಡ್ರಿ, ಕ್ಯೂ ಮತ್ತು ಆರ್ ಗಳು ಏನಂತಂದ ಹೇಳಿದ್ರೆ ರೇಖೆಯ ಕೊನೆಯ ಸ್ಥಳದಲ್ಲಿ ಕೂತ್ಕೊಂಡಿದ್ದಾರೆ. ಕ್ಯೂ ಮತ್ತು ಆರ್. ಕ್ಯೂ ಇಲ್ಲಿದ ಅಂತಂದ ಹೇಳಿದ್ರ ಆರ್ ಇಲ್ಲಿದಾನ, ಅಥವಾ ಆರ್ ಇಲ್ಲಿದಾನ ಅಂತಂದ ಹೇಳಿದ್ರ ಕ್ಯೂ ಏನಪ್ಪಾ ಅಂತಂದ ಹೇಳಿ ಇಲ್ಲಿಗೆ ಬರ್ತಾನ. ಸೊ ನಾವು ಫಸ್ಟ್ ನೋಡೋಣ. ಸೊ ಆರ್ ಮತ್ತು ಕ್ಯೂ ಅಂತಂದ ಹೇಳಿ ಕೊನೆಯ ಸ್ಥಾನದಲ್ಲಿ ಇದಾರೆ. ಅದಾದ ನಂತರ ಏನ್ ಕೇಳಿದಾರೆ? ಎಂ ಮತ್ತು ಎನ್ ನೆರೆಹೊರೆಯವರಲ್ಲ. ಎಂ ಮತ್ತು ಎನ್ ಅಂತಂದ ಹೇಳಿದ್ರೆ ಸೈಡ್ಗೆ ಬರಂಗಿಲ್ಲ. ಅದನ್ನ ನಾವು ನೋಡ್ಕೊಳ್ಳೋಣ. ಫಸ್ಟ್ ಕಂಡೀಷನ್ ನೋಡ್ರಿ, ಆರ್ ಮತ್ತು ಕ್ಯೂ. ಇಲ್ಲಿ ನಾನು ಆರ್ ಬರ್ಕೊಂಡೆ. ಇಲ್ಲಿ ಕಂಡೀಷನ್ ಏನಪ್ಪಾ ಅಂತಂದ ಹೇಳಿದ್ರೆ ರಾಂಗ್ ಆಗತ್ತ ಸರಿ ಆಗತ್ತ ನಾವು ನೋಡೋಣ. ಇಲ್ಲಿ ಏನಂತಂದ ಹೇಳಿದ್ರೆ ಆರ್ ಬರ್ಕೊಂಡೆ, ಇಲ್ಲಿ ಕ್ಯೂ ಬರ್ಕೊಂಡೆ. ಕ್ಯೂನ ಬಲಭಾಗದಿಂದ 4ನೇ ಸ್ಥಾನದಲ್ಲಿ, ಎನ್ ಬರ್ಬೇಕು. ಅಂದ್ರೆ ಈ ಕಂಡೀಷನ್ ಕರೆಕ್ಟ್ ಆಗತ್ತೆ. ಈ ತರ ಕೂತ್ಕೊಂಡ್ರೆ ಆರ್ ಮತ್ತು ಕ್ಯೂ ಲಾಸ್ಟ್ ಕೂತ್ಕೊಂಡ್ರೆ ಈ ರೀತಿಯಾಗಿ ಸರ್ ಕರೆಕ್ಟ್ ಆಗಂಗಿಲ್ಲ. ಯಾವ ರೀತಿಯಾಗಿ ಕೂತ್ಕೋಬೇಕು? ಅವರು ಈ ಕಡೆ ಕ್ಯೂ ಬರ್ಬೇಕು, ಈ ಕಡೆ ಆರ್ ಬರ್ಬೇಕು. ಈ ಕಂಡೀಷನ್ ಕರೆಕ್ಟ್ ಆಗತ್ತ. ಇಬ್ರು ಲಾಸ್ಟ್ ಕೂತ್ಕೊಂಡಿದ್ದಾರೆ, ಕ್ಯೂ ಮತ್ತು ಆರ್. ಕ್ಯೂನ ಬಲಭಾಗದಿಂದ 4ನೇ ಸ್ಥಾನದಲ್ಲಿ ಅಂದ್ರೆ 1ನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನ, 4ನೇ ಸ್ಥಾನ. ಇಲ್ಲಿ ಯಾರು ಕೂತ್ಕೊಂತಾರ ಅಂತಂದ ಹೇಳಿದ್ರೆ ಎನ್ ಕೂತ್ಕೊಂತಾನ. 2ನೇ ಕಂಡೀಷನ್ ಕ್ಲಿಯರ್ ಆಯ್ತು. 2ನೇ ಕಂಡೀಷನ್. ಅದಾದ ನಂತರ ನೆಕ್ಸ್ಟ್ ಕಂಡೀಷನ್
ನೆಕ್ಸ್ಟ್ ಕಂಡೀಷನ್ ಏನು? ನೆಕ್ಸ್ಟ್ ಕಂಡೀಷನ್ ಎಂ ಮತ್ತು ಎನ್ ನೆರೆಹೊರೆಯವರಲ್ಲ. ಇಲ್ಲಿ ಎನ್ ಇದೆ ಅಂತಂದ ಹೇಳಿದ್ರೆ ಇಲ್ಲಿ ಎಂ ಬರಂಗಿಲ್ಲ. ಇಲ್ಲಿ ಏನಂತಂದ ಹೇಳಿದ್ರೆ ಎಂ ಬರಂಗಿಲ್ಲ. ನಮ್ದು ಇನ್ನೊಂದು ಕಂಡೀಷನ್ ಏನೈತಿ, ಈ ಕಂಡೀಷನ್ ಐತಿ. ಇದು ಕರೆಕ್ಟ್ ಎಕ್ಸಾಕ್ಟ್ ಆಗಿ ಹಂಗ ಬರ್ಬೇಕು. ಎಂ ಇಲ್ಲಿ ಬಂದ ಅಂತಂದ ಹೇಳಿದ್ರೆ ಓ ಇಲ್ಲಿ ಬಂದ ಅಂತಂದ ಹೇಳಿದ್ರೆ ಅವ್ರ ನಡುವೆ ಯಾರು ಕೂತ್ಕೊಂತಾರ, ಪಿ ಕೂತ್ಕೊಂತಾರ. ಅಂದ್ರೆ ನಾವು ಮಾಡೋ ಕಂಡೀಷನ್ ಏನಪ್ಪಾ ಅಂತಂದ ಹೇಳಿದ್ರೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಕರೆಕ್ಟ್ ಆಗೈತ. ಸೊ ಕ್ಲಿಯರ್ ಆಯ್ತಾ? ಯಾವ್ದು ರೀತಿಯಾಗಿ ಬಂದೈತಿ ಇನ್ನೊಂದ್ಸರಿ ನಾನು ಇಲ್ಲಿ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕೆಳಗಡೆ ಬರಿತೀನಿ ನೋಡ್ರಿ, ಎಲ್ರಿಗೂ ಅರ್ಥ ಆಗೋತರ. ಟೋಟಲ್ ಆಗಿ 6 ಜನ. 6 ಜನರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಪಿ ಇದ್ದಾವ ಎಂ ಮತ್ತು ಓ ನಡುವೆ ಬಂದ. ಈ ತರ ಏನಪ್ಪಾ ಅಂತಂದ ಹೇಳಿದ್ರೆ 6 ಜನ. ಸೊ ಇಲ್ಲಿ ಕ್ಯೂ ಮತ್ತು ಆರ್ ಲಾಸ್ಟ್ ಕೂತ್ಕೊಂಡಿದ್ದಾರೆ. ಎನ್ ಇಲ್ಲಿ ಕೂತ್ಕೊಂಡ ಕ್ಯೂನ 4ನೇ ಸ್ಥಾನದಲ್ಲಿ. ಅದಾದ ನಂತರ ಇಲ್ಲಿ ಓ ಬಂದ, ಇಲ್ಲಿ ಎಂ, ಇಲ್ಲಿ ಏನಪ್ಪಾ ಅಂತಂದ್ರೆ ಪಿ. ಇದು ನಮ್ದು ಏನಂತಂದ ಹೇಳಿದ್ರೆ ಸ್ಟ್ರಕ್ಚರ್ ಬಂತು. ನಮಗ್ ಕ್ವಶನ್ ಏನ್ ಕೇಳಿದ್ರೆ ಎನ್ ನ ಎಡಭಾಗದಿಂದ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಡ್ರಿ, ಎನ್ ನ ಎಡಭಾಗ, ಎನ್ ಇಲ್ಲಿದಾನ. ಎನ್ ನ ಎಡಭಾಗ ಅಂತಂದ ಹೇಳಿದ್ರೆ ಯಾವ ಕಡೆ ಸೈಡ್? ಈ ಕಡೆ ಸೈಡ್ ಬರುತ್ತೆ. ಎನ್ ನ ಎಡಭಾಗದಿಂದ 3ನೇ ಸ್ಥಾನದಲ್ಲಿ ಕುಳಿತಿರುವ ಯಾರು ಕೂತ್ಕೊಂಡಿದ್ದಾರೆ 3ನೇ ಸ್ಥಾನದಲ್ಲಿ? ಇದು 1ನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನದಲ್ಲಿ ಕುಳಿತಿರುವ ಎಂ ಕುಳಿತಿದಾನ. ವ್ಯಕ್ತಿಯ ಬಲಭಾಗದಿಂದ, ಈ ವ್ಯಕ್ತಿಯ 3ನೇ ಸ್ಥಾನ, ಎನ್ ನ 3ನೇ ಸ್ಥಾನದಲ್ಲಿ ಕುಳಿತಿರೋನ್ ಯಾರು? ಎಂ. ಎಂ ನ ಬಲಭಾಗ ಯಾವ ಕಡೆ ಬರುತ್ತೆ? ಇದು ಬಲಭಾಗ, ಇದು ಎಡಭಾಗ. ಈ ಕಡೆ ಬಲಭಾಗದಿಂದ 2ನೇ ಸ್ಥಾನದಲ್ಲಿ, 1ನೇ ಸ್ಥಾನ, 2ನೇ ಸ್ಥಾನ ಅಂದ್ರೆ ಯಾರು ಕೂತ್ಕೊಂಡಿದಾರ? ಓ ಕೂತ್ಕೊಂಡಿದಾನ. ನಮ್ಗೆ ಆನ್ಸರ್ ಏನಪ್ಪಾ ಅಂತಂತ ಹೇಳಿದ್ರೆ ಓ ಆಗತ್ತ. ಇಲ್ಲಿ ನೋಡ್ರಿ, ಎನ್ ನ ಎಡಭಾಗದಲ್ಲಿ 3ನೇ ಸ್ಥಾನದಲ್ಲಿ ಯಾರು ಕೂತ್ಕೊಂಡಿದಾರ? 1 2 3 ಎಂ ಕೂತ್ಕೊಂಡಿದಾನ. ಸೊ ಎಂ ನ ಬಲಭಾಗದಿಂದ 2ನೇ ಸ್ಥಾನದಲ್ಲಿ ಎಂ ಇಲ್ಲಿ ಕೂತ್ಕೊಂಡ ಅಂತಂದ ಹೇಳಿದ್ರೆ ಬಲಭಾಗ ಈ ಕಡೆ 1ನೇ ಸ್ಥಾನ, 2ನೇ ಸ್ಥಾನ ಯಾರು ಕೂತ್ಕೊಂಡಿದಾರ? ಓ ಕೂತ್ಕೊಂಡಿದ ಅಂತಂದ ಹೇಳಿ ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಕ್ಲಿಯರ್ ಎಲ್ರಿಗೂ? ಎಸ್. ಅದೇ ತರ ನೋಡ್ರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೇಮ್ ಅದೇ ತರ ಒಂದೇ ಕ್ವಶನ್ ಪೇಪರ್ ದಲ್ಲಿ ಇರೋದು 2ನೇ ಕ್ವಶನ್. ಈಗ 1 ಕ್ವಶನ್ ಪೇಪರ್ ಬಿಡಿಸ್ತೀವಿ, 2ನೇ ಕ್ವಶನ್. ಇಲ್ಲಿ ನೋಡ್ರಿ ನಾನು ಡೈರೆಕ್ಟ್ ಆಗಿ ಬರೀತೀನಿ ನೋಡ್ರಿ, ಯಾರ್ಯಾರು ಎಲ್ಲೆಲ್ಲಿ ಕೂತ್ಕೊಂಡಿದಾರ ಅಂತಂದೇಳಿ. ನಾನು ಆಲ್ರೆಡಿ ಸಾಲ್ವ್ ಮಾಡಿದೇನಲ್ಲ. ಟೋಟಲ್ ಎಷ್ಟು ಜನ? 6 ಜನ. 1 2 3 4 5 6 ಕ್ವಶನ್ ಬೇಕಾದ್ರೆ ಹೋದ್ರೆ ಸೇಮ್ ಆಯ್ತಾ? ಸೇಮ್ ಆಯ್ತಾ? ಸೊ ಇಲ್ಲಿ ಯಾರು ಬಂದ್ರು? ಇಲ್ಲಿ ಕ್ಯೂ ಬಂದ, ಇಲ್ಲಿ ಲಾಸ್ಟ್ 6, ಇಲ್ಲಿ ಎನ್ ಇದಾನ, ಇಲ್ಲಿ ಓ ಪಿ ಎಂ. ಸೊ ಇದೇನಪ್ಪಾ ಅಂತಂದ್ರೆ ಸ್ಟ್ರಕ್ಚರ್ ಸೇಮ್ ಆಗತ್ ನೋಡ್ರಿ. ಎಂ ಪಿ ಇದ್ದಾವ ಏನಂತಂದ್ರೆ ಎಂ ಮತ್ತು ಓ ನಡುವೆ, ಪಿ ಇದ್ದಾವ ಎಂ ಮತ್ತು ಓ ನಡುವೆ. ಕ್ಯೂ ನ ಬಲಭಾಗದಿಂದ 4ನೇ ಸ್ಥಾನದಲ್ಲಿ ಎನ್ ಇದ್ದಾನೆ. ಕ್ಯೂ ನ ಬಲಭಾಗ ಈ ಕಡೆ ಸೈಡ್ 1 2 3 4ನೇ ಸ್ಥಾನದಲ್ಲಿ ಎನ್ ಇದ್ದಾನೆ. ಕ್ಯೂ ಮತ್ತು ಆರ್ ಗಳು ಲಾಸ್ಟ್ ಕೂತ್ಕೊಂಡಿದಾರ, ಕೊನೆಯ ಸ್ಥಾನಗಳಲ್ಲಿ ಕೂತಾರೆ. ಕ್ಯೂ ಮತ್ತು ಆರ್ ಕೊನೆಯ ಸ್ಥಾನದಲ್ಲಿ ಇದಾರೆ. ಎಂ ಮತ್ತು ಎನ್ ನೆರೆಹೊರೆಯಾರಲ್ಲ. ಎನ್ ಇಲ್ಲಿದಾನೆ, ಎಂ ಇಲ್ಲಿದಾನೆ, ಅವರಿಬ್ರು ಅಕ್ಕಪಕ್ಕ ಇಲ್ಲ. ಹಂಗಾದ್ರ ಕೆಳಗಿನ ಯಾವ ಹೇಳಿಕೆ ಕರೆಕ್ಟ್ ಆಗೈತಿ ಅಂತ ಕ್ವಶನ್ ಕೇಳಿದಾರೆ ನೋಡ್ರಿ. ಫಸ್ಟ್ನೇ ಹೇಳಿಕೆ ಎಂ ಮತ್ತು ಪಿ ಗಳು ಯಾವ ಹೇಳಿಕೆ ತಪ್ಪಾಗಿದೆ ಅಂತ, ತಪ್ಪಾಗಿರೋ ಹೇಳಿಕೆಯನ್ನ ನಾವು ನೋಡ್ಕೋಬೇಕು. ಎಂ ಮತ್ತು ಪಿ ಗಳು ಏನಂತಂದ ಹೇಳಿದ್ರೆ ತಡೆರಹಿತವಾಗಿವೆ. ತಡೆರಹಿತ ಅಂತಂದ ಹೇಳಿದ್ರೆ ಸೀಮ್ಲೆಸ್ ಅಂತ ಕೊಟ್ಟಿದ್ದಾರೆ, ಅಕ್ಕಪಕ್ಕ ಇರೋದು. ಸೀಮ್ಲೆಸ್ ಅಂತಂದ ಹೇಳಿದ್ರೆ ಅಕ್ಕಪಕ್ಕ. ಎಂ ಮತ್ತು ಪಿ ಏನಂತಂದ ಹೇಳಿದ್ರೆ ಅಕ್ಕಪಕ್ಕ ಇದಾರ. ಎಸ್, ಒಂದೇದ್ ಕರೆಕ್ಟ್. ಎನ್ ಮತ್ತು ಪಿ ನಡುವೆ ಓ ಕೂತ್ಕೊಂಡಿದಾನ. ಇಲ್ಲಿ ನೋಡ್ರಿ, ಎನ್ ಮತ್ತು ಪಿ ನಡುವೆ ಯಾರು ಕೂತ್ಕೊಂಡಿದಾರ? ಓ ಕೂತ್ಕೊಂಡಿದಾನ ಅಂತಂದ್ರೆ ಎನ್ ಮತ್ತು ಪಿ ನಡುವೆ ಓ ಕೂತ್ಕೊಂಡಿದ್ದಾನೆ. ಈ ತರ ಆಯ್ತಾ? ಇಲ್ಲಿ ನೋಡ್ರಿ, ಎನ್ ಮತ್ತು ಪಿ ನಡುವೆ ಓ ಕೂತ್ಕೊಂಡಿದ್ದಾನೆ. ಈ ತರನು ಬರ್ಬೋದು ಅಥವಾ ಈ ತರನು ಬರ್ಬೋದು. ಇಲ್ಲೂ ಕೂಡ ಎಂ ಮತ್ತು ಎನ್ ಮತ್ತು ಪಿ ನಡುವೆ ಅಥವಾ ಎನ್ ಮತ್ತು ಪಿ ನಡುವೆ ಎರಡು ಒಂದೇ. ಇಲ್ಲಿ ನೋಡ್ರಿ, ಎನ್ ಮತ್ತು ಪಿ ನಡುವೆ ಯಾರು ಕೂತ್ಕೊಂಡಿದಾರ? ಓ ಕೂತ್ಕೊಂಡಿದಾನ. ಇದು ಕೂಡ ಕರೆಕ್ಟ್ ಇದೆ. ಥರ್ಡ್ ನೋಡ್ರಿ, ಎಂ ನಿಖರವಾಗಿ ಏನಂತಂದ ಹೇಳಿದ್ರೆ ಆರ್ ಮತ್ತು ಪಿ ನಡುವೆ ಕೂತ್ಕೊಂಡಿದಾನ. ಸೊ ಆರ್ ಮತ್ತು ಪಿ ನಡುವೆ ಯಾರಪ್ಪ ಅಂತಂದ ಹೇಳಿದ್ರೆ ಎಂ ಕೂತ್ಕೊಂಡಿದಾನ. ಆರ್ ಮತ್ತು ಪಿ ಎಲ್ಲಿದಾನ? ಇಲ್ಲಿ ನೋಡ್ರಿ, ಕರೆಕ್ಟ್ ಆಗಿ ಹೇಳ್ತೀನಿ ನೋಡ್ರಿ. ಆರ್ ಇಲ್ಲಿದಾನ, ಪಿ ಎಲ್ಲಿದಾರ? ಇಲ್ಲಿದಾರ. ಆರ್ ಮತ್ತು ಪಿ ನಡುವೆ ಎಂ ಕೂತ್ಕೋಬೇಕು. ಇವಾಗ ಆರ್ ಇಲ್ಲಿ ಐತಿ, ಪಿ ಇಲ್ಲಿ ಐತಿ, ಇವ್ರ ನಡುವೆ ಬೇರೆಯವ್ರು ಇದಾರೆ, ಎಂ ಇಲ್ಲ. ಹಂಗಾದ್ರೆ ಸಿ ಆಪ್ಷನ್ ರಾಂಗ್ ಆಯ್ತು. ಆಮೇಲೆ ಇನ್ನೊಂದು ಚೆಕ್ ಮಾಡೋಣ, ನಾನು ಲಾಸ್ಟ್ ಆಪ್ಷನ್ ಕರೆಕ್ಟ್ ಐತಿಲ್ಲ ಅಂತಂದ್ರೆ. ಕ್ಯೂ ನ ಬಲಭಾಗದಿಂದ ಎನ್ ಏನಂತಂದ ಹೇಳಿ 4ನೇ ಸ್ಥಾನದಲ್ಲಿ ಇದ್ದಾನೆ. ಕ್ಯೂ ನ ಬಲಭಾಗದಿಂದ ಎನ್ 4ನೇ ಸ್ಥಾನದಲ್ಲಿ ಇದ್ದಾನ. ಅಂದ್ರೆ ಆಪ್ಷನ್ ಸಿ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು ರಾಂಗ್ ಆಗುತ್ತ. ಎಂ ಏನಪ್ಪಾ ಅಂತಂದ ಹೇಳಿದ್ರೆ ಆರ್ ಮತ್ತು ಪಿ ನಡುವೆ ಕೂತ್ಕೊಂಡಿಲ್ಲ. ಬಟ್ ಅದ್ರಲ್ಲಿ ಹೆಂಗ್ ಕೊಟ್ಟಿದ್ದಾನೆ? ಕೂತ್ಕೊಂಡಿದ್ದಾನೆ ಅಂತ ಕೊಟ್ಟಿದ್ದಾರೆ. ಸೊ ಈ ಆಪ್ಷನ್ ರಾಂಗ್ ಆಗುತ್ತೆ. ಸೇಮ್ ಅದೇ ತರ ನೋಡ್ರಿ, ಥರ್ಡ್ ಕ್ವಶನ್. ನಾನು ಡಯಾಗ್ರಾಮ್ ಹಾಕ್ತೀನಿ ನೋಡ್ರಿ. ಥರ್ಡ್ ಕ್ವಶನ್ ಟೋಟಲ್ ಆಗಿ 6 ಜನ. ಕ್ಯೂ ಆರ್, ಅದಾದ ನಂತರ ಇಲ್ಲಿ ಯಾರಿದಾರ? ಇಲ್ಲಿ ಎಂ ಇದಾನ, ಇಲ್ಲಿ ಪಿ ಓ, ಇಲ್ಲಿ ಯಾರಪ್ಪಾ ಅಂತಂದ ಹೇಳಿ ಎನ್. ಎಲ್ಲಾ ಸೇಮ್ ಐತೆ. ಎಲ್ಲ ಏನಪ್ಪಾ ಅಂತಂದ್ರೆ ಸೇಮ್ ಕ್ವಶನ್. ಓನ ಸರಿಯಾದ ಅಂದ್ರ ಓನ ಸರಿಯಾದ ಸ್ಥಳದಲ್ಲಿ ಪಕ್ಕದಲ್ಲಿ ಯಾರು ಕೂತ್ಕೊಂಡಿದ್ದಾರೆ? ಸರಿಯಾದಲ್ಲ ಅದು, ಸರಿಯಾದ ಒಂದ್ ಸ್ವಲ್ಪ ರಾಂಗ್ ಆಗಿದೆ. ಅದು ರೈಟ್. ಅದು ಓನ ರೈಟ್ ಸೈಡ್ ಅಂದ್ರೆ ಬಲಗಡೆಗೆ. ಓನ ಬಲಗಡೆಗೆ. ಓ ಎಲ್ಲಿದಾನ? ಇಲ್ಲಿದಾನ.
ಸೊ ಓನ ಎಡಗಡೆ ಯಾವ್ದು ಬಲಗಡೆ ಯಾವ್ದು ಇದು ಯಾವ್ದಪ್ಪ ಅಂತಂದ ಹೇಳಿದ್ರೆ ಎಡಗಡೆ, ಈ ಕಡೆ ಸೈಡ್ ಯಾವ್ದು ಅಂತಂದ ಹೇಳಿದ್ರೆ ನಮ್ ಬಲಗಡೆ ಸೈಡ್. ಓನ ಬಲಗಡೆ ಯಾರು ಕೂತ್ಕೊಂಡಿದಾರ ಅಂತಂದ ಹೇಳಿದ್ರೆ ಎನ್ ಕೂತ್ಕೊಂಡಿದಾನ. ಇಲ್ಲಿ ಏನಪ್ಪಾ ಅಂತಂದ್ರೆ ನಮ್ದು ಆಪ್ಷನ್ ಬಿ ಐತೆ, ಎನ್ ಕೂತ್ಕೊಂಡಿದಾರ. ಅಂದ್ರೆ ನಾವು ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ನೋಡ್ರಿ, ಟೋಟಲ್ 2 ಕ್ವಶನ್ ಪೇಪರ್ಸ್ ಗಳಿರೋದು 3 ಕ್ವಶನ್ಸ್ ಗಳನ್ನ ನಾನು ಸಾಲ್ವ್ ಮಾಡ್ತೀನಿ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ಥರ್ಡ್ ಕ್ವಶನ್ ಪೇಪರ್ ದಲ್ಲಿ ಇನ್ನೊಂದೈತೆ. ಥರ್ಡ್ ಕ್ವಶನ್ ಪೇಪರ್ ಅಲ್ಲಿ ಇನ್ನೊಂದೈತೆ, ಸಾಲ್ವ್ ಮಾಡ್ತೀರಾ? ಎಸ್, ನೋಡ್ರಿ, ಸಾಲ್ವ್ ಮಾಡ್ರಿ ನೋಡೋಣ. ಮೊದಲು ಡಯಾಗ್ರಾಮ್ ಹಾಕೊಳಕ್ ಕಲೀರಿ. ಟೋಟಲ್ ಮಹೇಶ್, ನಿಶಾ, ನಾನು ಹೇಳ್ಕೊಡ್ತೀನಿ ಇವಾಗ. ಮಹೇಶ್, ನಿಶಾ, ಅಲಿವರ್, ಪ್ರಕಾಶ್, ಕಾಶಿಂ, ರತೀಶ್ ಎಂಬ 6 ಸ್ನೇಹಿತರು ಕಾಫಿ ಶಾಪ್ ದಲ್ಲಿ ಆ ಚತುಷ್ಪಥ ಮೇಜಿನ ಗ್ರೂಪ್ ದಲ್ಲಿ, ಕನ್ನಡದಾಗ ಗೊತ್ತಾಗಂಗಿಲ್ಲ, ಬಟ್ ಅದ್ರ ನಾನು ಏನೇನ್ ಹೇಳ್ತೀನಿ ಅಂತಂದ್ರೆ ಹೆಕ್ಸಾಗೋನಲ್ ಅಲ್ಲಿ 6 ಜನ ಇದಾರೆ. ಹೆಕ್ಸಾಗೋನಲ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಹೆಕ್ಸಾಗೋನಲ್ ಅಂದ್ರೆ ಏನು? 6 ಬಾಹುಗಳು ಉಳ್ಳದು, ಈ ತರ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ 6 ತರ ಇರೋದು. ಇತರದ್ದೇನಪ್ಪಾ ಅಂತಂದ ಹೇಳಿದ್ರೆ ಎಂಡ್ ಪಾಯಿಂಟ್ಸ್ ಗಳಲ್ಲಿ, ಎಂಡ್ ಪಾಯಿಂಟ್ಸ್ ಅಂತಂದ ಹೇಳಿದ್ರೆ ಎಲ್ಲೆಲ್ಲಿ, ಇಲ್ಲಿ, ಇಲ್ಲಿ, ಟೋಟಲ್ 6 ಜನ ಕೂತ್ಕೊಂಡಿದ್ದಾರೆ. ಓಕೆ, ಮೂಲೆಗಳಲ್ಲಿ ಕೂತ್ಕೊಂಡಿದ್ದಾರೆ ಅಂತಂದು ಹೇಳ್ಕೊಟ್ಟಿದ್ದಾರೆ ಹೆಕ್ಸಾಗೋನಲ್ ಅಲ್ಲಿ. ನೋಡ್ರಿ, ಮಹೇಶ್, ನಿಶಾ ಮತ್ತು ಮಹೇಶ್ ಏನಂತಂದ್ರೆ ಹೇಳಿದ್ರೆ, ನಿಶಾ ಮಹೇಶ್ನ ಬಲಭಾಗದಲ್ಲಿ ಕೂತ್ಕೊಂಡಿದ್ದಾಳ. ನಾವ್ ಯಾವ ತರ ಹೇಳ್ತೀವಿ, ನೀವು ಎಲ್ಲಾದ್ರೂ ಬರ್ಕೊಡ್ರಿ, ಮಹೇಶ್ನ ಅಂತಂದ್ ಬರ್ಕೊಡ್ರಿ. ಮಹೇಶ್ನ ಬಲಭಾಗದಲ್ಲಿ ನಿಶಾ ಕೂತ್ಕೊಂಡಿದ್ದಾಳ. ಕ್ಲಿಯರ್ ಎಲ್ರಿಗೂ? ಒಂದೇದು. ಆಮೇಲೆ ಆಲಿವರ್ ನಿಶಾಳ ಮುಂದೆ ಕೂತ್ಕೊಂಡಿಲ್ಲ. ಇಲ್ಲಿ ಏನಂತಂದ ಹೇಳಿದ್ರೆ ಯಾವ್ದೋ ಒಂದು ಮೂಲೆಯಲ್ಲಿ ನಿಶಾ ಬಂದಳು ಅಂತಂದ ಹೇಳಿದ್ರೆ ನಿಶಾನ್ ಅಪೋಸಿಟ್ ಆಗಿ ಯಾವುದೇ ರೀತಿ ಏನಂತಂದ ಹೇಳಿದ್ರೆ ಕರೆಕ್ಟ್ ಅಪೋಸಿಟ್ ಅಲ್ಲಿ ಆಲಿವರ್ ಕೂತ್ಕೊಳ್ಳಂಗಿಲ್ಲ. ಸೆಕೆಂಡ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ರತೀಶ್ ಮತ್ತು ಪ್ರಕಾಶ್ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಕೂತ್ಕೊಂಡಿದಾರ. ಅವ್ನು ಇಲ್ಲಿ ಕೂತ್ಕೊಂಡಿದ್ದ ಅಂತಂದ ಹೇಳಿದ್ರೆ ಅವ್ನ ವಿರುದ್ಧ ದಿಕ್ಕಿನಲ್ಲಿ ಯಾರು ಕೂತ್ಕೊಂಡಿದಾರ? ರತೀಶು, ಪ್ರಕಾಶ್ ಕೂತ್ಕೊಂಡಿದಾರ. ಆಮೇಲೆ ಮಹೇಶ್, ಪ್ರಕಾಶ್ ಒಬ್ರು ಅಕ್ಕಪಕ್ಕ ಬರೋಂಗಿಲ್ಲ, ನೆರೆ ಹೊರೆಯವರಲ್ಲ ಅಂತಂದೇಳಿ. ಸೊ ಡಯಾಗ್ರಾಮ್ ಹಾಕಿ ನೋಡೋಣ, ಎಲ್ಲಿ ಯಾರ್ಯಾರು ಬರ್ತಾರ ಅಂತಂದೇಳಿ. ನಾನು ಎಲ್ಲಿ ತಗೊಂತೀನಿ ಅಂತಂದ ಹೇಳಿ ಎಲ್ಲೋ ಒಂದ್ ಕಡೆ ಮಹೇಶ್ ಅಂತ ತಗೊಂತೀನಿ. ಇಲ್ಲೇನಪ್ಪಾ ಅಂತ ನೀವೆಲ್ಲಾದ್ರೂ ತಗೊಳ್ರಿ, ನಾನು ಇಲ್ಲಿ ತಗೊಂತೀನಿ ಮಹೇಶ್ ಅಂತಂದೇಳಿ. ಮಹೇಶ್ನ ಬಲಭಾಗದಲ್ಲಿ ಯಾರು ಕೂತ್ಕೊಂಡಿದಾರೆ? ನಿಶಾ ಕೂತ್ಕೊಂಡಿದಾರೆ. ಮಹೇಶ್ನ ಬಲಭಾಗ ಅಂತಂದ ಹೇಳಿದ್ರೆ ಯಾವ ಕಡೆ ಸೈಡ್ ಬರುತ್ತಾ? ಈ ಕಡೆ ಸೈಡ್. ಇದು ಬಲಭಾಗ, ಇದು ಎಡಭಾಗ. ಮಹೇಶ್ನ ಬಲಭಾಗದಲ್ಲಿ ಯಾರು ಕೂತ್ಕೊಂಡಿದಾಳ? ನಿಶಾ ಕೂತ್ಕೊಂಡಿದಾಳ. ಓಕೆ, ಫಸ್ಟ್ ಕಂಡೀಷನ್ ನಂದು ಕ್ಲಿಯರ್ ಆಗುತ್ತೆ. ಸೆಕೆಂಡ್ ಕಂಡೀಷನ್ ನೋಡ್ತೀನಿ. ನಿಶಾಳ ಮುಂದೆ ಅಂದ್ರೆ ಅಪೋಸಿಟ್ ಆಗಿ, ನಿಶಾಳ ಅಪೋಸಿಟ್ ಯಾವ್ದು ಬರುತ್ತೆ ನೋಡ್ರಿ? ಇದ್ರದ್ದು ಅಪೋಸಿಟ್ ಯಾವ್ದು? ಇದು. ಸೊ ಅದಾದ ನಂತರ ಇದ್ರದ್ದು ಅಪೋಸಿಟ್ ಯಾವ್ದು? ಇದು. ಇದ್ರದ್ದು ಅಪೋಸಿಟ್ ಯಾವ್ದು? ಇದು ಬರುತ್ತೆ. ನಿಶಾಳ ಅಪೋಸಿಟ್ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ಆಲಿವರ್ ಬರಂಗಿಲ್ಲ. ನಿಶಾಳ ಅಪೋಸಿಟ್ ಏನಪ್ಪಾ ಅಂತಂದ ಹೇಳಿದ್ರೆ ಆಲಿವರ್ ಬರಂಗಿಲ್ಲ ಅಂತಂದ ಹೇಳಿದ್ರೆ. ಓಕೆ, ಡನ್. ಅದಾದ ನಂತರ ಸೊ ಇಲ್ಲಿ ಅದ್ರಲ್ಲಿ ಅಂತಂದ ಹೇಳಿದ್ರೆ ಈ ತರ ಬಂದ್ರು, ಇದಕ್ಕೆ ಆಗೈತಿ, ಇಲ್ಲೂ ಬಂಗೈತಿ. ಆಮೇಲೆ ಇನ್ನೊಂದ್ ಏನ್ ಕೊಡಿದಾರೆ? ರತೀಶ್ ಮತ್ತು ಪ್ರಕಾಶ್ ಪರಸ್ಪರ ಅಪೋಸಿಟ್ ಕೂತ್ಕೊಂಡಿದಾರ. ರತೀಶ್ ಮತ್ತು ಪ್ರಕಾಶ್ ಯಾವಾಗ್ಲೂ ಏನಂತಂದ ಹೇಳಿದ್ರೆ ಅಪೋಸಿಟ್ ಕೂತ್ಕೊಂಡಿದಾರ. ಇಲ್ಲಿ ಒಂದೇ ಪ್ಲೇಸ್ ಉಳಿತು ಅಪೋಸಿಟ್ ಕೂತ್ಕೊಳಕ, ಇದು ಒಂದೇ ಪ್ಲೇಸ್. ಇಲ್ಲಿ ಏನಂತಂದ ಹೇಳಿದ್ರೆ ರತೀಶ್ ಬಂದ ಅಂತಂದ ಹೇಳಿದ್ರೆ ಇಲ್ಲಿ ಯಾರು ಬರ್ತಾರ ಅಂತಂದ ಹೇಳಿದ್ರೆ ಪ್ರಕಾಶ್ ಬರ್ತಾನ. ಕ್ಲಿಯರ್? ಅಥವಾ ಇಲ್ಲಿ ಪ್ರಕಾಶ್ ಬಂದ ಅಂತಂದ ಹೇಳಿದ್ರೆ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ರತೀಶ್ ಬರ್ತಾನ. 2 ಚಾನ್ಸ್ ಇದೆ. ಕ್ಲಿಯರ್? 2 ಚಾನ್ಸ್ ಇದೆ. ಇವಾಗ ನಾವು ನೋಡೋಣ ಮುಂದೆ ಏನ್ ಬರ್ತದೆ. ಮಹೇಶ್ ಮತ್ತು ಪ್ರಕಾಶ್ ನೆರೆ ಹೊರೆಯವರಲ್ಲ. ಮಹೇಶ್ ಮತ್ತು ಪ್ರಕಾಶ್ ಅಕ್ಕಪಕ್ಕ ಬರೋಂಗಿಲ್ಲ. ಇಲ್ಲಿ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಆಗತ್ತ. ಇಲ್ಲಿ ಮಹೇಶ್ ಅದಾನ, ಇಲ್ಲಿ ಪ್ರಕಾಶ್ ಎಲ್ಲಾದ್ರೂ ಬಂದ ಅಂತಂದ ಹೇಳಿದ್ರ ಅಕ್ಕಪಕ್ಕ ಬರೋಂಗಿಲ್ಲ ಅಂತಂದ ಹೇಳಿದ್ರು. ಅಂದ್ರೆ ಇಲ್ಲಿ ಪ್ರಕಾಶ್ ಬರಂಗಿಲ್ಲ. ಇಲ್ಲಿ ಯಾರು ಬರ್ತಾರ? ಇಲ್ಲಿ ರತೀಶ್ ಬರ್ತಾನ. ಹಂಗಾದ್ರೆ ಇಲ್ಲಿ ಅಪೋಸಿಟ್ ಯಾರು ಇರ್ತಾರ? ಇಲ್ಲಿ ಪ್ರಕಾಶ್ ಬರ್ತಾನ. ಕ್ಲಿಯರ್? ಸೊ ಇಷ್ಟು ಜನ ಆದ್ರು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇನ್ಯಾರು ಉಳಿದ್ರು? ನಿಶಾನ ಅಪೋಸಿಟ್ ಆಲಿವರ್ ಬರೋಂಗಿಲ್ಲ ಅಂತಂದ ಹೇಳಿದಾರ. ಹಂಗಾದ್ರ ಇಲ್ಲಿ ಒಂದೇ ಪ್ಲೇಸ್ ಉಳಿತಲ್ಲ, ಆಲಿವರ್ ಇಲ್ಲಿ ಬಂದ. ಇನ್ನು ಉಳಿದವ್ರು ಯಾರು? ಇನ್ನೊಬ್ನ ಯಾರು? ಕಾಸಿಂ ಅಂತಂದ ಹೇಳಿ. ಟೋಟಲ್ ಆಗಿ ಸೊ 6 ಜನ ಇದಾರಲ್ಲ. ಸೊ ನಿಶಾನ ಅಪೋಸಿಟ್ ಆಲಿವರ್ ಬರಂಗಿಲ್ಲ ಅಂತಂದ ಹೇಳಿದ್ರೆ ಕಾಸಿಂ ಇಲ್ಲಿ ಬರ್ತಾನ. ಇನ್ನು ಉಳಿದಿರೋ ಒಂದ್ ಪ್ಲೇಸ್ ಅಲ್ಲಿ ಆಲಿವರ್ ಬರ್ತಾನ. ಸೊ ಟೋಟಲ್ ಆಗಿ ಏನಂತಂದ ಹೇಳಿದ್ರೆ ಎಲ್ಲರೂ ಕೂತ್ಕೊಂಡ್ರು. ನೋಡ್ರಿ, ಮಹೇಶ್ನ ಬಲಭಾಗದಲ್ಲಿ ನಿಶಾ ಕೂತ್ಕೊಂಡಿದಾರ. ನಿಶಾಳ ಅಪೋಸಿಟ್ ಏನಂತಂದ ಹೇಳಿದ್ರೆ ಆಲಿವರ್ ಬರಂಗಿಲ್ಲ. ಓಕೆ, ಡನ್. ರತೀಶ್ ಮತ್ತು ಪ್ರಕಾಶ್ ಪರಸ್ಪರ ವಿರುದ್ಧ ಬದಿಗಳಲ್ಲಿ ಕೂತ್ಕೊಂಡಿದ್ದಾರೆ. ರತೀಶ್ ಇಲ್ಲಿ ಬಂದ ಅಂತಂದ ಹೇಳಿದ್ರೆ ಎಕ್ಸಾಕ್ಟ್ಲಿ ಅಪೋಸಿಟ್ ಪ್ರಕಾಶ್ ಕೂತ್ಕೊಂಡಿದ್ದಾನ. ಮಹೇಶ್, ಪ್ರಕಾಶ್ ನೆರೆಹೊರೆ. ಮಹೇಶ್ ಇಲ್ಲದಾನ, ಪ್ರಕಾಶ್ ಇಲ್ಲಿ ಬರಂಗಿಲ್ಲ, ಇಲ್ಲಿ ಬರ್ಕೊಂಡು. ಸೊ ಎಲ್ಲಾ ಕಂಡೀಷನ್ ಯೂಸ್ ಮಾಡ್ಕೊಂಡು ಬರ್ಕೊಂಡ್ವಿ. ಇವಾಗ ನೋಡ್ರಿ, ಕ್ವಶನ್ ಏನ್ ಕೇಳಿದಾರ? ನೀಶಾ ಮತ್ತು ಕಾಸಿಂ. ನೀಶಾ ಮತ್ತು ಕಾಸಿಂ. ನೀಶಾ ಎಲ್ಲಿದಾರ? ಇಲ್ಲಿದಾರ. ಕಾಸಿಂ ಎಲ್ಲಿದಾನ? ಇಲ್ಲಿದಾನ. ನೀಶಾ ಮತ್ತು ಕಾಸಿಂ ನಡುವೆ ಎಷ್ಟು ಜನ ಕೂತ್ಕೊಂಡಿದಾರ ನೋಡ್ರಿ. ಸೊ ಈ ಕಡೆಯಿಂದ ಸೈಡ್ ನೋಡ್ರ 1, 2 ಜನ ಕೂತ್ಕೊಂಡಿದಾರ. ಆಮೇಲೆ ಈ ಕಡೆಯಿಂದ ಸೈಡ್ ನೋಡ್ರಿ 1, 2 ಜನ ಕೂತ್ಕೊಂಡಿದಾರ. ನಮ್ಮ ಆಪ್ಷನ್ ಒಳಗಡೆ ಯಾವ್ದು ಕೊಟ್ಟಿರ್ತಾರ? ಒಂದೊಂದ್ಸರಿ ಏನಂತಂದ ಹೇಳಿದ್ರೆ ಈ ಕಡೆ ಸೈಡ್ ಎನಿಸಿದಾಗ 3 ಜನ ಕೂತ್ಕೊಂಡಿದ್ರೆ, ಈ ಕಡೆ ಸೈಡ್ ಕೂತ್ಕೊಂಡಾಗ 2 ಜನ ಇದ್ರೆ ನಮ್ಮ ಆಪ್ಷನ್ ಒಳಗಡೆ ಯಾವ ತರ ಇರ್ತಾವ ಅಂತಂದ ಹೇಳಿದ್ರೆ, ಇವಾಗ ನಮ್ದು ಆನ್ಸರ್ 2.
ಅದು ಕ್ಲಿಯರ್. ನೆಕ್ಸ್ಟ್ ಇನ್ನೊಂದ್ಸರಿ ಹೇಳ್ತಾ ಇದೀನಿ. ಆಪ್ಷನ್ ಅಲ್ಲಿ 4 ಜನ, ಒಬ್ರು, ಅದಾದ ನಂತರ 3 ಜನ, 5 ಜನ ಅಂತ ಕೂತ್ಕೊಂಡಿರ್ತಾರೆ. ನಿಶಾ ಮತ್ತು ಕಾಶಿಂ ನಡುವೆ ಏನಂತಂದ ಹೇಳಿದ್ರೆ ಈ ಕಡೆ ಸೈಡ್ ಕೂತ್ಕೊಂಡಾಗ 3 ಜನ ಇದ್ರು, ಈ ಕಡೆ ಸೈಡ್ 2 ಜನ ಇದ್ರು ಅಂತಂದ ಹೇಳಿದ್ರೆ ನೀವು ಆಪ್ಷನ್ ಯಾವ್ದು ಕರೆಕ್ಟ್ ಹಾಕ್ಬೇಕು? ಆಪ್ಷನ್ ಸಿ ಹಾಕ್ಬೇಕು. 3 ಜನ ಅಂತ ಇದಾರಲ್ಲ. ಒನ್ ಟೈಮ್ 3 ಜನ ಕೊಟ್ಟಿರ್ಲಿಲ್ಲ, 2 ಜನ ಕೊಟ್ಟಿದ್ದ ಅಂತಂದ ಹೇಳಿದ್ರೆ ಈ ಕಡೆ ಸೈಡ್ ಕೌಂಟ್ ಮಾಡ್ಕೊಂಡು 2 ಜನ ಅಂತಂದ್ರೆ ಆಪ್ಷನ್. ಸೊ ಈ ರೀತಿ ನಮ್ಮ ಕ್ವಶನ್ಸ್ ಗಳನ್ನ ಕೇಳ್ತಾರ, ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇನ್ನೊಂದ್ ಐತಲ್ಲ ಸೀಟಿಂಗ್ ಅರೇಂಜ್ಮೆಂಟ್. ಇದನ್ನ ಏನಂತಂದ ಹೇಳಿ ನೀವು ನೋಡ್ಕೊಳ್ಬೇಕು. ರಿತೀಶ್ ನ ಎಡಭಾಗದಲ್ಲಿ ಕುಳಿತಿರುವ 4ನೇ ವ್ಯಕ್ತಿಯನ್ನ ಕಂಡಿಡ್ಕೊಂಡು 4ನೇ ವ್ಯಕ್ತಿಯ ಬಲಭಾಗದಲ್ಲಿ 2ನೇ ಸ್ಥಾನದಲ್ಲಿ ಯಾರು ಕೂತ್ಕೊಂಡಿದಾರ ಅಂತಂದ ಹೇಳಿ ನೀವು ನನಗ ಆಪ್ಷನ್ ಕಮೆಂಟ್ ಹಾಕ್ಬೇಕು. ಕ್ಲಿಯರ್ ಎಲ್ರಿಗೂ? ಸೊ ನೋಡೋಣ, ಹಾಕ್ತಿರಂತ ಅನ್ಕೊಂತೀನಿ. ಇನ್ನೂ ನೀವೆಲ್ಲಾದ್ರೂ ಕಲಿಬೇಕು ಸೀಟಿಂಗ್ ಅರೇಂಜ್ಮೆಂಟ್ ಅಂತಂದ ಹೇಳಿದ್ರೆ SSC GD ಒಳಗಡೆ ಲಿಂಕ್ಸ್ ಗಳಿದಾವ. ನಾನು ಕೂಡ ಇವಾಗ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ವಿಡಿಯೋ ಕೆಳಗಡೆ ಹಾಕಿರ್ತೀನಿ, ಆಮೇಲೆ ಗ್ರೂಪ್ ಅಲ್ಲೂ ಹಾಕಿರ್ತೀನಿ. ಸೊ ನೋಡ್ಕೊಳ್ರಿ. ಕ್ಲಿಯರ್ ಎಲ್ರಿಗೂ? ನೆಕ್ಸ್ಟ್ ಕ್ಲಾಸ್ ಸಿಗೋಣ. ಜೈ